ಫಸ್ಟ್ ವಿ ಇನ್ವೆಂಟೆಡ್ ದ ವರ್ಡ್ ಕಾಲ್ಡ್ ಸ್ಟ್ರೆಸ್. ನೌ ದೇ ಆರ್ ಎಮೋಟಿಂಗ್ ಅಬೌಟ್ ಇಟ್. ನಮ್ಮ ಕಾಲದ ಸ್ಟ್ರೆಸ್ ಅನ್ನೋ ವರ್ಡ್ ಇರಲಿಲ್ಲ. ಡಿಪ್ರೆಷನ್ ಅನ್ನೋದು ಎಲ್ಲವೂ ಈ ಮೆಂಟಲ್ ಹೆಲ್ತ್ ಡಿಸ್ಟರ್ಬೆನ್ಸ್ ಎಲ್ಲ ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಡೋಂಟ್ ಸ್ಪೆಂಡ್ ಎನಫ್ ಟೈಮ್ ಅಂಡರ್ ದ ಸನ್. ನಿಮ್ಮ ವೈಲ್ಡ್ ಲೈಫ್ ಫೋಟೋಗ್ರಫಿ ಆ್ಯಂಡ್ ಚೆಸ್ ಆ್ಯಂಡ್ ಮ್ಯೂಸಿಕ್ ಆಲ್ಸೋ. ಒಂದು ಇರುವೆ, ಒಂದು ಹಕ್ಕಿ, ಒಂದು ಹುಲಿ, ಎಲ್ಲ ಒಂದು ಆನೆ. ಅಯ್ಯೋ, ಆನೆಗಳಿಂದ ಕಲಿಯುವಂಥದ್ದು ಬೇಕಾದಷ್ಟು. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಜನರಲಿ ಮಕ್ಕಳಿಗೆ ಅಂದರೆ ಇಂದು ಎಲ್ಲರಿಗೂ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಪರ್ಟಿಕ್ಯುಲರ್ಲಿ ಫೀಮೇಲ್ಸ್ ಅಂದರೆ ಫೀಮೇಲ್ ಅನಾಟಮಿ ಓನ್ಲಿ ಇಸ್ ಡಿಫ್ರೆಂಟ್ ಐ ಸಪೋಸ್. ಯಾವ ಥರ ಎಫೆಕ್ಟ್ ಆಗುತ್ತೆ ಇದೆಲ್ಲನೂ, ಆಲ್ ಆಫ್ ದೀಸ್ ಹ್ಯಾಬಿಟ್ಸ್? ನಮ್ಮ ಕ್ವಾಲಿಟಿ ಆಫ್ ಸರ್ವೈವಲ್ ಆನ್ ಡೇ ಟು ಡೇ ಈಸ್ ಬೇಸ್ಡ್ ಆನ್ ನಾವು ಯಾವ ಆಹಾರ ಸೇವಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಆಹಾರದ ಡೆಫಿನೇಷನ್ ಏನಂದರೆ ಏನು ತಿಂತೀವಿ, ಏನು ನೋಡ್ತೀವಿ, ಏನು ಕೇಳ್ತೀವಿ, ಏನು ನಮ್ಮ ಇನ್ಪುಟ್ಸ್ ಇನ್ಕ್ಲೂಡಿಂಗ್ ಫಿಸಿಕಲ್ ಫುಡ್ ವಿಲ್ ಡಿಸೈಡ್ ಅವರ್ ಇದು ಹೆಲ್ತ್. ಸೊ ಯು ಹ್ಯಾವ್ ಟು ಬಿ ಚೂಸಿ. ನನಗೆ ಪಿಜ್ಜಾನೇ ಬೇಕು, ಬರ್ಗರ್ ಬೇಕು ಅಂದರೆ ಹೊಟ್ಟೆ ಕೆಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದ್ದೇ ನೋಡಿದ್ರೆ ಮನಸ್ಸು ಕೆಡುತ್ತೆ ಅಲ್ವಾ? ಸೊ ಯು ಕಂಟ್ರೋಲ್ ಇಟ್. ಎಲ್ಲ ಬೇಡದೇ ಬೇಡ ಅಂದ್ಕೊಂಡು ಕೂತ್ಕೊಂಡು ಬರೀ ಪ್ರಾರ್ಥನೆ ಮಾಡ್ತೀನಿ ಅಂದರೆ ಪ್ರಪಂಚ ಆಗಿದೆ ಅಂತ ಗೊತ್ತಿರಬೇಕು. ಕರೆಕ್ಟ್. ಯು ಕ್ಯಾಂಟ್ ಬಿ ನೈವ್, ಯು ಕ್ಯಾಂಟ್ ಬಿ ಇನ್ನೋಸೆಂಟ್. ಪ್ರಪಂಚ ಎಷ್ಟು ಕೆಟ್ಟಿದೆ, ಎಲ್ಲಿ ಕೇರ್ಫುಲ್ ಆಗಿರಬೇಕು ಅಂತ ತಿಳ್ಕೊಳ್ಳೋಕ್ಕೂ ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ ಬೇಕು. ಅಲ್ಲಿಗೆ ನಿಲ್ಲಬೇಕು. ಅಲ್ಲಿ ಫಿಲ್ಟರಾಗಿ ಒಳಗೆ ಹೋಗೋದು ಸಾತ್ವಿಕತೆ ಇರಬೇಕು. ಸೊ ಆಹಾರದಲ್ಲಿ ಆಗಬೇಕು, ನೋಡೋದಲ್ಲಿ, ಕೇಳೋದ್ರಲ್ಲಿ, ಅದಕ್ಕೆ ಸತ್ಸಂಗ ಅಲ್ವಾ? ನಾವು ಪಿಜ್ಜಾ ತಿನ್ನಲ್ವಾ? ಎಲ್ರಿಗೂ ಹೇಳಿರ್ತೀವಿ, ಏನೋ 2 ತಿಂಗಳಿಗೆ ಒಂದ್ಸಲ ತಿನ್ಬೇಕು ಅನ್ಸಿರುತ್ತೆ. ತಿಂದ್ಮೇಲೆ ತಿರ್ಗಾ ಬೈಕೊಂಡೇ ಬರ್ತೀನಿ ಯಾಕಾದ್ರು ತಿನ್ನೋ ಅಂತ. ಮತ್ತೆ ತಿರ್ಗಾ 3 ತಿಂಗಳಿಗೆ ಆಸೆ ಬರುತ್ತೆ. ಸಿ ಐ ಆಮ್ ಎ ಹ್ಯೂಮನ್, ಐ ಆಮ್ ನಾಟ್ ಸೈಂಟ್. ಐ ಆಲ್ಸೋ ಹ್ಯಾವ್ ಹುಡುಗರು ಕೋಕಾ ಕೋಲಾ ಕುಡಿಬೇಡ್ರ ಅಂತ ಹೇಳಿರ್ತೀನಿ. ಯಾವತ್ತೋ ಒಂದಿನ ಬಿಸಿಲು ನಾನು ಕುಡ್ದಿದ್ದೀನಿ. ಸೊ ಐ ಆಮ್ ಪಾರ್ಟಿ ಟು ಇಟ್. ಬಟ್ ಎಲ್ಲದಕ್ಕೂ ಬ್ಯಾಲೆನ್ಸ್ ಇರುತ್ತೆ. ದೇರ್ ಇಸ್ ಎ ಲಿಮಿಟ್ ಎಲ್ಲದಕ್ಕೂ ಅಷ್ಟೇನೆ. ಸೊ ಇದು ಬೇಡವೇ ಬೇಡ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಬಟ್ ಸ್ವಲ್ಪ ಡಿಸ್ಕ್ರಿಷನ್ ಇರಬೇಕು. ಏನು ಒಳಗೆ ಹಾಕೋತಿದೀವಿ ಇಲ್ಲ ಅಂದರೆ ಏನಾಗುತ್ತೆ, ಈಗಿನ ಕಾಲದ ಹುಡುಗರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ಸೈಟ್ ಇಲ್ಲದೇ ಇರಬಹುದು. ಏನಾಗುತ್ತೆ, ಅವ್ರಿಗೆ ಗೊತ್ತಾಗ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಇದರಿಂದ ನನ್ನ ಸ್ಟಡೀಸ್ ಹಾಳಾಗೋಗ್ತಾ ಇದೆ, ಇದರಿಂದ ನನ್ನ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನನಗೆ ಅಗ್ರೆಸಿವ್ ಬಿಹೇವಿಯರ್ ಬರ್ತಾ ಇದೆ, ಇದರಿಂದ ನಾನು ನನ್ನ ಪೇರೆಂಟ್ಸ್ ಕೇಳೋದು ಬಿಟ್ಬಿಟ್ಟಿದ್ದೀನಿ, ನನ್ನ ಮಾರ್ಕ್ಸ್ ಕಡಿಮೆ ಆಗ್ತಿದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿಬಿಟ್ಟಿದೆ, ಇದರಿಂದ ನನಗೆ ಹೊಟ್ಟೆ ಬರ್ತಿದೆ, ಇದರಿಂದ ಅದು ಯಾವುದು ಇಂಟ್ರಾಸ್ಪೆಕ್ಷನ್ ಇಲ್ಲದೆ ಹೋದರೆ ಕಷ್ಟ. ರೈಟ್. ಜೀವನದಲ್ಲಿ ನೀನು ನೋಡಪ್ಪ, 10 years ಫ್ರಮ್ ನಾವು ಎಲ್ಲಿರ್ಬೇಕು ನೀನು ಅನ್ನೋದು ಯೋಚನೆ ಮಾಡು. ಸಮಾಜ ನೋಡು, ಕಷ್ಟಪಡ್ತವ್ರು ಇದ್ದಾರೆ, ಮಜಾ ಮಾಡ್ತವ್ರು ಇದ್ದಾರೆ, ಜೋರಾಗಿ ಟಿ ವಿಯಲ್ಲಿ ಮೆರೀತಿರೋರು ಇದ್ದಾರೆ, ನಿಯತ್ತಾಗಿರೋರ ಬಗ್ಗೆ ಹೇಳ್ತಿರೋದು. ಸೊ ನಿನಗೆ ಏನು ಬೇಕು ಅದನ್ನು ನೋಡಬೇಕು. ಎಲ್ಲ ಅದು ಇವತ್ತು ಏನು ಮಾಡ್ತಿರೋ ಯು ಹ್ಯಾವ್ ಟು, ನಿಮ್ಮ ಲೈಫ್ ವಿಲ್ ಡಿಸೈಡ್. ಸಿ ಐ ವಿಲ್ ಟೆಲ್ ಯು, ಲೈಫ್ ಕ್ಯಾನ್ ಬಿ ವೆರಿ ಕ್ರೂಯಲ್ ಆ್ಯಂಡ್ ಅನ್ಅಪಾಲಜೆಟಿಕ್. ನಿಮಗೆ ಲಕ್ಕಲ್ಲಿ ಏನು ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಸಾಧನೆ ಇರಬೇಕು, ಶ್ರಮ ಇರಬೇಕು, ನಿಯತ್ತಿರಬೇಕು, ಇದ್ರೇ ಬರೋದು. ಮೋಸ ಮಾಡಿ ಮೇಲೆ ಬಂದರೂ ಜಾಸ್ತಿ ದಿನ ಇರೋಕ್ಕಾಗಲ್ಲ. ದಟ್ ಈಸ್ ಮೈ ಬಿಲೀಫ್. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ನಿಯತ್ತಿದ್ದರೆ ಬದುಕೋತೀವಿ. ಇಲ್ಲದೆ ಹೋದರೆ ಅದು DVG ಅವ್ರು ಹೇಳ್ದಂಗೆ, ಒಂದು ಇಟಿಕೆಗಳು ಗೋಡೆ ಕಟ್ತಿರ್ಬೇಕಾದ್ರೆ ಒಂದು ಸಣ್ಣ ಇಟಿಕೆ, ಇಫ್ ಇಟ್ ಇಸ್ ನಾಟ್ ಇನ್ ಲೈನ್ ವಿತ್ ಒಂದು ಮೊಟಕ್ಕೆ ಕೊಟ್ಟು ಅದನ್ನು ವಾಪಸ್ಸು ಲೈನಿಗೆ ನಿಲ್ಲಿಸ್ತಾರೆ. ಕೇಳಿದ್ರೆ ಅದು ನನಗೆ ಅದು ಶ್ಲೋಕಗಳು ಬರಲ್ಲ, ಅದು ಪದಗಳು ಬರಲ್ಲ. ಬಟ್ ಜೀವನ ಅದು ಆ ಪೆಟ್ಟು ಕೊಡುತ್ತದ, ಕೊಟ್ಟುಬಿಟ್ಟು ಲೈನಲ್ಲಿ ನಿಂತ್ಕೊ ಅಂತ. ಸೊ ಆ ಕೆಲಸ ಆಗುತ್ತೆ. ಇಲ್ಲಿ ಅದರ್ವೈಸ್ ಯು ಕ್ಯಾನ್ ಗೆಟ್ ಲಕ್ಕಿ ಇಫ್ ಯು ಮೇಕ್ ಮಿಸ್ಟೇಕ್ಸ್, ಬಟ್ ಇಟ್ ವಿಲ್ ನಾಟ್ ರನ್ ಫಾರ್ ಲಾಂಗ್ ಟೈಮ್. ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ಆ್ಯಂಡ್ ಇವಾಗಿನ ಮಕ್ಕಳಿಗೆ ಐ ಥಿಂಕ್ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದೇನಿದೆ, ಡು ಯು ಥಿಂಕ್ ಇಟ್ ಈಸ್ ಗೆಟಿಂಗ್ ವರ್ಸ್ ಓವರ್? ಇಟ್ ಈಸ್ ಗೆಟಿಂಗ್. ಯಾಕಂದರೆ ಫಸ್ಟು ವಿ ಇನ್ವೆಂಟೆಡ್ ದ ವರ್ಡ್ ಕಾಲ್ಡ್ ಸ್ಟ್ರೆಸ್. ನೌ ದೇ ಆರ್ ಎಮೋಟಿಂಗ್ ಅಬೌಟ್ ಇಟ್. ನಮ್ಮ ಕಾಲದ ಸ್ಟ್ರೆಸ್ ಅನ್ನೋ ವರ್ಡ್ ಇರಲಿಲ್ಲ. ಆ್ಯಂಡ್ ಡಿಪ್ರೆಷನ್ ಅನ್ನೋದು, ಎಲ್ಲವೂ ಈ ಮೆಂಟಲ್ ಹೆಲ್ತ್ ಡಿಸ್ಟರ್ಬೆನ್ಸ್ ಎಲ್ಲ ಬಿಕಾಸ್ ಇಷ್ಟೊತ್ತು ಮಾತಾಡಿದ್ದ ಕಾರಣವೇ ಅವು. ಕರೆಕ್ಟ್. ಹೌದು, ಅಬ್ಸಲ್ಯೂಟ್ಲಿ. ಇನ್ ಎ ವೇ, ಇಫ್ ಪೇರೆಂಟ್ಸ್ ಆರ್ ಪುಟಿಂಗ್ ಸ್ಟ್ರೆಸ್ ಅಬೌಟ್ ಅಕಾಡೆಮಿಕ್ಸ್, ದಟ್ ಕುಡ್ ಬಿ ಅ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಅದನ್ನು ತೆಗಿಬೇಕು. ನಾವೇನು ಒಂಥರ ಅಲ್ಲ, ನಮ್ಮ ವಿಶ್ವೇಶ್ವರ ಲೆವೆಲ್ಗೆ ನಾವೇನು ಹುಟ್ಟಿಲ್ಲ ಅಲ್ವಾ? ಕರೆಕ್ಟ್. ಒಬ್ಬ ಚೆನ್ನಾಗಿದ್ದ, ಆಯಿತು ಅಲ್ಲ, ಅದು ಕತೆ ಅದರ. ಅಷ್ಟು ಸಿಂಪಲ್ಲಾಗೆ ಒನ್ ಅಮಾಂಗ್ಸ್ಟ್ ಮೆನಿ ಇರೋದಕ್ಕೆ
ಐನ್ಸ್ಟೀನ್ ಲೆವೆಲ್ ಇರೋ ಅವಶ್ಯಕತೆ ಇಲ್ಲ. ಪ್ಲಸ್ ಸಿಗೋ ಬೇಕಾಗಿರೋ 2 ಹೊತ್ತು ಊಟಕ್ಕೆ ಯು ಡೋಂಟ್ ಹ್ಯಾವ್ ಟು ಕಾಂಪ್ಲಿಕೇಟ್ ಲೈಫ್ ಟು ಮಚ್. ಸೊ ಹುಡುಗರ ಕೈಲಿ ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ, ಎಷ್ಟು ದೇ ಆರ್ ಏಬಲ್ ಟು ಅಚೀವ್ ಮಾಡಬೇಕು, ಆಗದಿರೋದ್ರ ಮೇಲೆ ಜಾಸ್ತಿ ಭಾರ ಹಾಕಿದ್ರು ಕಷ್ಟ ಆಗ್ತಾ ಹೋಗುತ್ತೆ. ಆ ಮಟ್ಟಕ್ಕೆ ಪೇರೆಂಟ್ಸ್ ಜವಾಬ್ದಾರಿ ಇದೆ. ಮಿಕ್ಕಿದ್ದೆಲ್ಲ ಈ ಹುಡುಗರು ಮಾಡ್ಕೊತಿರೋದು ಸ್ವಯಂಕೃತ. ನನಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅನ್ಸುತ್ತೆ ಅಂದರೆ, ಹ್ಯೂಮನ್ ಇಂಟ್ರಾಕ್ಷನ್ ಕಡಿಮೆ ಆಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಎದ್ದು ಸಾಯಂಕಾಲದವರೆಗೂ ಫ್ರೆಂಡ್ಸ್ ಜೊತೆ ಇದ್ದರೆ ಓದು ಪಾಠದಲ್ಲಿ ನಿಮ್ಗೆ ಯಾವ ಡಿಪ್ರೆಷನ್ ಬರುತ್ತೆ? ಕರೆಕ್ಟ್ ಅಲ್ವಾ? ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಡೋಂಟ್ ಸ್ಪೆಂಡ್ ಎನಫ್ ಟೈಮ್ ಅಂಡರ್ ದ ಸನ್ ಆಸ್ ಎ ಹೆಲ್ತ್. ಇದಾವೆ ಎಲ್ಲಿ ಬೆಳಗ್ಗೆ AC ಕಾರಲ್ಲಿ ಹೋಗ್ತೀವಿ, AC ಕಾರಲ್ಲಿ ವಾಪಸ್ ಬರ್ತೀವಿ, ಹಾಕೋತೀವಿ, ಆಮೇಲೆ ಬಿಸಿಲಿದ್ರೆ ಹೋಗೋದಿಲ್ಲ ಹೊರಗಡೆಗೆ. ಅದು ಸ್ವಿಗ್ಗಿಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿ ತಿಂತೀವಿ. ಎಲ್ಲಿ ನಿಮಗೆ ಇಫ್ ದೇರ್ ಇಸ್ ನೋ ಸನ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಯು ನೀಡ್ ಫ್ರೆಂಡ್ಸ್, ಯು ನೀಡ್ ಗುಡ್ ಅಮೌಂಟ್ ಆಫ್ ಸನ್, ಯು ನೀಡ್ ಗುಡ್ ಅಮೌಂಟ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಡಿಪ್ರೆಷನ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಇವೆಲ್ಲ ಇಲ್ಲದಿರೋದ್ರಿಂದ ಬರ್ತಿರೋದು. ಈಗ ಆ್ಯಸ್ ಎ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾರಿಗಾರು ಡಿಪ್ರೆಷನ್ ಇದ್ದರೆ ಕರ್ಕೊಂಡು ಹೋಗ್ಬಿಟ್ಟು, ನಾನು ಸುಮ್ಮನೆ ನನ್ನ ಹೆಂಡತಿಗೆ ಹೇಳ್ತಿರ್ತೀನಿ, ಯಾವ್ದಾರು ಈ ಈ ರೈಡ್ಸ್ ಇರುತ್ತಲ್ಲ ಮೇಲೆ ಕೆಳಗೆ ಹೇಗೆ ಎದ್ವಾ ತದ್ವಾ ಹೋಗುವಂಥದ್ದು, ಒಂದು 3 ರೌಂಡ್ ಹೊಡ್ಸ್ಬಿಟ್ಟು 5 ದಿನ ಕಾಡಲ್ಲಿ ಬಿಟ್ಟರೆ ಡಿಪ್ರೆಷನ್ ಹೊರಟೋಗುತ್ತೆ. ಅಲ್ಲ ಲೈಟರ್ ವೇನ. ಬಟ್ ಐ ಥಿಂಕ್ ಇಟ್ ಈಸ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಲ್ಯಾಕ್ ಆಫ್ ಸನ್, ಲ್ಯಾಕ್ ಆಫ್ ಗುಡ್ ಹ್ಯೂಮನ್ ರಿಲೇಷನ್ಸ್ ದಟ್ ಈಸ್ ಆ್ಯಕ್ಚುಲಿ ಲೀಡಿಂಗ್ ಟು ಆಲ್ ದಿಸ್ ಸ್ಟಫ್. ಸೊ ಇವಾಗ ಲೆಟ್ಸ್ ಕಮ್ ಟು ಯೋರ್ ಹಾಬೀಸ್. ನಿಮ್ಮ ವೈಲ್ಡ್ ಲೈಫ್ ಫೋಟೋಗ್ರಫಿ ಆ್ಯಂಡ್ ಚೆಸ್ ಆ್ಯಂಡ್ ಮ್ಯೂಸಿಕ್ ಆಲ್ಸೋ. ವಿಲ್ ಕೀಪ್ ದ ಬೆಸ್ಟ್ ಫಾರ್ ಲಾಸ್ಟ್ ಬಿಕಾಸ್ ನನಗೂ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಒಲವು ಜಾಸ್ತಿ. ಆ್ಯಂಡ್ ಹೋಪ್ಫುಲಿ ವಿ ಕ್ಯಾನ್ ಹ್ಯಾವ್ ಯು ಲೈಕ್ ಸಿಂಗ್ ಸಮಥಿಂಗ್ ವಿತ್ ಬಟ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಅನ್ನೋದು ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಹೆಂಗೆ ಬಂತು ಅದ್ರ ಬಗ್ಗೆ? ಫಸ್ಟ್ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ಇಳಿದಿರೋ ಎಪಿಸೋಡ್ ಹೇಳ್ತೀನಿ. ಓಕೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು 3 ಜನ ಭಾಳ ಕ್ಲೋಸ್ ಫ್ರೆಂಡ್ಸ್ ಇದ್ದೀವಿ. ಡಾಕ್ಟರ್ ಕಾರ್ತಿಕ್ ಅಂತ ಹೇಳಿ, ಇನ್ನೊಬ್ಬ ಪ್ರಶಾಂತ್ ಅಂತ, ಈಸ್ ಅ ಕಾರ್ಡಿಯಾಕ್ ಸರ್ಜನ್ ಅಟ್ ಆಸ್ಟರ್. ನಾನು ಹೋಗಿದ್ದು, ನಾನು ಅಲ್ಲಿವರೆಗೂ ಮಕ್ಕಳನ್ನ ಕರ್ಕೊಂಡು ಯಾವುದೋ ರಿಸಾರ್ಟ್ಗೆ ಹೋಗ್ತಿದ್ದು ಅಷ್ಟೇ. ಯಾಕಂದರೆ ನಮಗೆ ರಿಸಾರ್ಟ್ಗೆ ಹೋಗೋ ಉದ್ದೇಶ ಒಂದು ಔಟಿಂಗು, ಆಮೇಲೆ ಮಕ್ಕಳಿಗೆ ಬೇಕಾಗಿರೋ ಫುಡ್ ಸಿಗಬಹುದು ಅನ್ನೋ ಉದ್ದೇಶಕ್ಕೆ. ಫಸ್ಟ್ ಟೈಮ್ ಕಾಡಿಗೆ ಹೋಗಿದ್ದು. ಬೆಳಗ್ಗೆ 5:30-6 ಗಂಟೆಯಲ್ಲಿ ಸಫಾರಿ ಶುರು ಆಗುತ್ತೆ. ನಾನು ಹೋಗೋಕ್ಕೆ ರೆಡಿ ಇರಲಿಲ್ಲ. ಇವರೆಲ್ಲ ಹತ್ತು ಕೂತಿದ್ರು ಗಾಡೀಲಿ. ಬೆಳಗ್ಗೆ ಅದು ಕೆಲಸ ಇಲ್ವಾ ನಿಮಗೆ ಅಂತ ಮಲಗಿದ್ದೆ. ಅವ್ರು ನ್ಯಾಚುರಲಿಸ್ಟು ಹೊರಡೋ ಟೈಮಲ್ಲಿ ತಿರ್ಗಾ ಬಂದು ಬಾಗಲ್ ತಟ್ಟಿ, ಏನು ಸಾರ್ ನೀವು ಬನ್ನಿ ಸಾರ್ ಅಂದರು. ಆವಾಗ ತಿರ್ಗಾ ಒಂಚೂರು ಹಲ್ಲಿಚ್ಕೊಂಡು ಕೂತಿದ್ದು. ಅದು ಫಸ್ಟ್ ಸಫಾರಿ. ಏನು ಟೈಗರ್ ನೋಡಲಿಲ್ಲ, ಏನೂ ಮಾಡಲಿಲ್ಲ. ಬಟ್ ದ ಫೀಲ್ ಆಫ್ ದಟ್ ಫಾರೆಸ್ಟ್ ದಟ್ ಐ ಸೆನ್ಸ್ಡ್ ಆ್ಯಂಡ್ ಫೆಲ್ಟ್ ಚೇಂಜ್ಡ್ ಮೈ ಒಪಿನಿಯನ್. ಸೊ ಕಾಡು ಬಗ್ಗೆ ಆಸೆ ಪ್ರೀತಿ ಶುರು ಆಗಿದ್ದಲ್ಲಿ. ಅದು ಏನೋ ಬೇಡ ಅಂದ್ಕೊಂಡ್ರೂ ಅವ್ರು ಬಂದು ಎಳ್ಕೊಂಡು ಹೋಗಿದ್ದು. ಎಲ್ಲರೂ ನಗ್ತಾ ಇದ್ರು, ನನ್ನ ಇವತ್ತು ಬೈತಾರೆ, ಇವನು ಕಾಡಿಗೆ ಬರ್ದಿದ್ದು ಪಾರ್ಟಿ ಮನೇಲಿ ಮಲಗಿದ್ದ ಅಂತ. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನಮ್ಮಲ್ಲಿ ಡಾಕ್ಟರ್ ಅಜಿತ್ ಹುಲ್ಗೋಳ್ ಅಂತ, ಈಗ ರಿಟೈರ್ಡ್, ಇಸ್ ಪ್ರಾಬ್ಲಿ ಒನ್ ಆಫ್ ದ ಲೀಡಿಂಗ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಆ್ಯಂಡ್ ಹಿ ಹಸ್ ಅಮೇಝಿಂಗ್ ಫೀಟ್ ಇನ್ ಫೋಟೋಗ್ರಫಿ. ಅವರು ನಮ್ಮ ಕೊಲಂಬಿಯಾ ಹಾಸ್ಪಿಟಲ್ ಶುರು ಆದಾಗ ಫಸ್ಟ್ 3-4 ಇಯರ್ಸಲ್ಲಿ ರೆಗ್ಯುಲರ್ ಆಗಿ ವೆಡ್ನೆಸ್ಡೇ ಜರ್ನಲ್ ಕ್ಲಬ್ಸ್ ಅಂತ ಇರುತ್ತೆ, ಅಲ್ಲಿ ಬಂದು ಹಿ ಸ್ಟಾರ್ಟೆಡ್ ಪ್ರೆಸೆಂಟಿಂಗ್ ಹಿಸ್ ಇಮೇಜಸ್. ಓಕೆ. ಆವಾಗ ಟೈಗರ್ಸ್ ಎಲ್ಲ ನೋಡಿದ್ರೆ ಹೆಂಗೆ, ನಾನು ಅವಾಗ ನಮ್ಮ ಪ್ರಶ್ನೆಗಳೆಲ್ಲ, ನಾವು ಜೀಪ್ ಒಳಗಿರ್ತೀವಾ, ಗ್ರಿಲ್ ಇರುತ್ತಾ, ನಾವು ಟೈಗರ್ ನೋಡೋದು ಖುಷಿ, ಒಂದು ಕಡೆ ನಮ್ಮ ಭಯನೇ ಜಾಸ್ತಿ. ಆ ಥರ ಕ್ವಶನ್ಸೇ, ಇಸ್ ಇಟ್ ಸೇಫ್ ಟು ಗೋ ಇನ್ ಟು ಎ ಫಾರೆಸ್ಟ್, ಈ ಮಟ್ಟದ ಕ್ವಶನ್ಸಲ್ಲಿ ಅಲ್ಲಿ ಇನ್ಸ್ಪೈರ್ ಆಗಿದ್ದು. ಅದು ಅವ್ರ ಫೋಟೋಸ್ ವರ್ ಫಿನಾಮಿನಲಿ ಗುಡ್. ಇವತ್ತು ನೀವು ನನ್ನ ಇಮೇಜಸ್ ನೋಡಿರ್ಬೋದು, ಹಿಸ್ ಇಮೇಜಸ್ ಆರ್ 2 notches above. ಆಬ್ಸಲ್ಯೂಟ್ಲಿ. ಸೊ ಅದು ಇನ್ಸ್ಪಿರೇಷನ್ನು. ಅಲ್ಲಿಂದ ನಾನು ಚಿನ್ಮಯಿ ಮಕ್ಕಳು ಫಸ್ಟ್ ಟೈಮ್ ರಣತಂಬರ್ಗೆ ಹೋದ್ವಿ. ಫಸ್ಟ್ ಟೈಮ್ ಟೈಗರ್ ನೋಡಿದ್ವಿ. ಫಸ್ಟ್ ಟೈಮ್ ದಟ್ ಲುಕ್ ಆಫ್ ದಿ ಟೈಗರ್, ಸೀರಿಯಸ್ಲಿ ಅಡಿಕ್ಟಿವ್. ಇಟ್ ಚೇಂಜಸ್ ಇಟ್, ಐ ಡೋಂಟ್ ನೋ, ಇನ್ ಸಮ್ ವೇ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್. ಇಟ್ ಚೇಂಜಸ್ ಯು ಆಸ್ ಎ ಹ್ಯೂಮನ್. ಅದಾದಮೇಲೆ ಹೆಚ್ಚು ಕಮ್ಮಿ 2-3 ತಿಂಗಳಿಗೆ ಒಂದ್ಸಲ ಹೋಗ್ತಿರ್ತೀವಿ. ಹೋಗಿದ್ದೀನಿ, ಕಂಟಿನ್ಯೂಸ್ ಆಗಿ ಹೋಗಿದ್ದೀವಿ. ಇಲ್ಲ ಅವ್ರಿಗೂ ಆದರೆ ಮಕ್ಕಳು ಪ್ರಾಬಬ್ಲಿ ಚಿನ್ಮಯ ಮಕ್ಕಳೇ ಅಕಂಪನಿಡ್ ಬಿ 60% ಆಫ್ ದ ಟೈಮ್ಸ್. ಅವರು ಬ್ಯುಸಿ ಇದ್ದು ಎಕ್ಸಾಮ್ ಇದ್ದಾಗ ನಾವು NOC ತೊಗೊಂಡು ಬೇಕಾಸಲ್ಲಿ ಹೋಗಿದ್ದೀವಿ ಇಂಡಿವಿಜುವಲಿ. ಐ ಥಿಂಕ್ ವೈಲ್ಡ್ ಅನಿಮಲ್ಸ್ನ ನಾವು ಅವರ ಹ್ಯಾಬಿಟೇಟ್ನಲ್ಲಿ ನೋಡೋದೇ 100%. ಯು ಸಿ ಇಟ್ ಇನ್ ಇಟ್ಸ್ ಪ್ರಿಸ್ಟೀನ್ ನ್ಯಾಚುರಲ್ ಎಕ್ಸಿಸ್ಟೆನ್ಸ್. ಸೊ ನೀವು ಏನೇ ನೋಡ್ತಿರೋದಲ್ಲಿ it is going to teach you life, it is going to teach you philosophy, it will enhance you as a human being. In fact, ಭಗವದ್ಗೀತೆ ಥರನೇ ಇನ್ನೊಂದು ಅವಧೂತ ತೆಗಿತಾ ಇರಬೇಕಲ್ಲ, ಇದೆ. ಅದರಲ್ಲಿ ಆ ಗೀತೆಯಲ್ಲಿ ಎಲ್ಲ ಪಾಠ
ಒಂದೊಂದು ಪಕ್ಷಿ ಒಂದೊಂದು ಪ್ರಾಣಿ ನೋಡಿ ಒಂದು ಮಾರಲ್ ಲೆಸನ್ ಇದೆ. ಓಕೆ. ಇಫ್ ಐ ಆಮ್ ರೈಟ್, ಯು ಕ್ಯಾನ್ ಚೆಕ್ ಆನ್ ಇಟ್, ಮೇ ಬಿ ಐ ಆಮ್ ರಾಂಗ್, ಬಟ್ ದೆರ್ ಇಸ್ ಅ ಗೀತಾ ಲೈಕ್ ದಟ್. ಓಕೆ. ಇಟ್ ಈಸ್ ಬೇಸ್ಡ್ ಆನ್ ನೇಚರ್ ಆ್ಯಂಡ್ ಇಟ್ಸ್ ಬೀಯಿಂಗ್ಸ್. ನಿಮಗೆ ಕಾಡಿಗೆ ಹೋದಾಗ ಕ್ಲಾರಿಟಿ ಬರುತ್ತೆ. ಫಸ್ಟು ಒಳಗಿರೋ ಆ ಟರ್ಬುಲೆನ್ಸು, ನೀರು ಶಾಂತವಾಗಿದ ತಕ್ಷಣ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ. ಇಫ್ ಯು ವಾಚ್ ಇಟ್ ಯು ವಿಲ್ ರಿಯಲೈಸ್, ಯು ವಿಲ್ ಲರ್ನ್ ಫ್ರಮ್ ಒಂದು ಇರುವೆ, ಒಂದು ಹಕ್ಕಿ, ಒಂದು ಹುಲಿ, ಎಲ್ಲ, ಒಂದು ಆನೆ. ಅಯ್ಯೋ, ಆನೆಗಳಿಂದ ಕಲಿಯುವಂಥದ್ದು ಬೇಕಾದಷ್ಟಿದೆ. ಓಕೆ. ಆಸ್ ಇನ್ ಒಂದು ಯು ಕ್ಯಾನ್ ಲೈಕ್ ಅದ್ರ ನಿಮಗೆ ಪೇರೆಂಟಿಂಗ್ ಕೇಳಿದ್ರಲ್ವ, ಅದನ್ನ ನೋಡಿ ಸಾಕು, ಗೊತ್ತಾಗ್ಬಿಡುತ್ತೆ. ನಿಮಗೆ ನೀನು ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ತೋರಿಸ್ಬೇಕಾದ್ರೆ ನಿಮಗೆ ಒಂದು ಪೇರೆಂಟಿಂಗ್ ಬಗ್ಗೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ. ಇನ್ಫ್ಯಾಕ್ಟ್ ನಾನು ಈಗ ಈ ನಡುವೆ ನ್ಯೂನಟಿ ಟಾಕ್ಸ್ ಕೊಟ್ಟಾಗೆಲ್ಲ ಬರೀ ಇಮೇಜಸ್ ತೋರಿಸಿ ಹೇಳೋದು. ಸೊ ಐ ಡ್ರಾ ಇನ್ಸ್ಪಿರೇಷನ್ ಫ್ರಮ್ ನ್ಯಾಚುರಲ್ ಬೀಯಿಂಗ್ಸ್ ಇನ್ ವೈಲ್ಡ್ ಲೈಫ್. ಸೊ ನಿಮಗೆ ಅದನ್ನು ಹೇಳ್ತೀನಿ ನಾನು. ಸೊ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ದಟ್. ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅ ಫೋಟೋಗ್ರಫರ್? ಪ್ಯಾಷನ್. ಪ್ಯಾಷನ್? ಐ ಥಾಟ್ ಪೇಷನ್ಸ್. ಪ್ಯಾಷನ್ ಇದ್ರೆ ಪೇಷನ್ಸ್ ಬರುತ್ತೆ. ಕರೆಕ್ಟ್. ಪೇಷನ್ಸ್ ಇದು ಪ್ಯಾಷನ್ ಇಲ್ಲದೆ ಹೋದ್ರೆ ನನ್ನ ಫ್ರೆಂಡ್ಸ್ ಇದ್ದಾರೆ ಪೇಷನ್ಸ್ ಇರೋರು, ಪ್ಯಾಷನ್ ಇಲ್ಲ, ಮನೇಲಿ ಇರ್ತಾರೆ. ಸೊ ಹಾಗೆ ಒಂದ್ಸಲಿ ನಾವು ಇದಕ್ಕೆ ಹೋಗಿದ್ವು, ನಾನು ಡಾನ್ ಟು ಡಸ್ಕ್ ಸಫಾರಿ ಅಂತ ರಣತಂಬರಲ್ಲಿ ಮಾಡ್ತಿದ್ರು. ಈಗ ಇಲ್ಲ, ಆಗ ರಣತಂಬರಲ್ಲಿ ಡಾನ್ ಟು ಡಸ್ಕ್ ಅಂದರೆ ನಮಗೆ ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಒಳಗೆ ಬಿಡ್ತಾರೆ, ರಾತ್ರಿ 1/4 ಗಂಟೆ ಲೇಟಾಗಿ ಬರ್ಬೋದು. ಆಮೇಲೆ ಎಲ್ಲರದ್ದು ಬೆಳಗಿನ ಸಫಾರಿ ಮಾಡೋರು 10-10:30 ವಾಪಸ್ ಬಂದ್ರು ನಾವು ವಿ ಕೆಟ್ ಟು ಸ್ಟೇ ಇನ್ಸೈಡ್ ದ ಫಾರೆಸ್ಟ್ ದ ಹೋಲ್ ಡೇ. ಓಕೆ. ಇದು ಮೇನಲ್ಲಿ ಮಾಡಿದ್ದೆ, ಮೇ 23ನೇ ವಾರದಲ್ಲಿ. 47-48 ಡಿಗ್ರಿ. ಮೊದಲನೇ ದಿನ ಒಪ್ಕೊಂಡು ಹೋಗ್ಬಿಟ್ಟಿದ್ದೆ. ಐ ಫೆಲ್ಟ್ ಹ್ಯಾಡ್ ಮೇಡ್ ಎ ಮಿಸ್ಟೇಕ್. ಅಷ್ಟು ಹೀಟ್. 5-5 ನಿಮಿಷಕ್ಕೂ ಒಂದು ಗ್ಲಾಸ್ ನೀರು ಕೊಡೋ, ಒಂದು ದೊಡ್ಡ ಲೋಟ ನೀರು ಕುಡಿದ್ರು ಡಿಹೈಡ್ರೇಷನ್ನು. ಎನಿಬಡಿ ವುಡ್ ಹ್ಯಾವ್ ಲೆಫ್ಟ್ ದಟ್ ಪ್ಲೇಸ್ ಆ್ಯಂಡ್ ಗಾನ್ ಬ್ಯಾಕ್ ಟು ದ ಹೋಟೆಲ್. ಬಟ್ ಟೈಗರ್ಸ್ ವಾಸ್ ಸಿಟ್ಟಿಂಗ್ ಇನ್ ದಿ ವಾಟರ್, 2 ಟೈಗರ್ಸ್, ಕುಂಬ್ ನೂರ್ ಅಂತ. ಸೊ ವಿ ಹ್ಯಾಡ್ ಲಂಚ್, ಬ್ರೇಕ್ಫಾಸ್ಟ್, ಎವ್ರಿಥಿಂಗ್ ನೆಕ್ಸ್ಟ್ ಟು ದಿ ಟೈಗರ್ಸ್. ಇನ್ ದಟ್ ಟೈಮ್ 3 ದಿನದಲ್ಲಿ 27 ಗಂಟೆ ಕಾಲ, 27 hours ಕ್ಯುಮುಲೇಟಿವ್ಲಿ ಐ ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಟೈಗರ್ಸ್. 27 hours ಆಫ್ ಟೈಗರ್ ಅಸೋಸಿಯೇಷನ್. ಆ ಪ್ಯಾಷನ್ ಇಲ್ಲದೆ ಹೋದರೆ ಬಿಸಿಲು ಜಾಸ್ತಿ ಅನಿಸುತ್ತೆ, ಸೆಕೆ ಜಾಸ್ತಿ ಅನಿಸುತ್ತೆ, ಎಲ್ಲ ಕಷ್ಟಗಳು ಗೊತ್ತಾಗುತ್ತೆ. ಪ್ಯಾಷನ್ ಚೆನ್ನಾಗಿದ್ದರೆ ಇದೆಲ್ಲ ತಣ್ಣಗಿರುತ್ತೆ. ಯಾವುದೂ ಅಲ್ಲ, ಅದು ನನಗೆ ಅಲ್ಲ, ಈಗ ನನ್ನ ಮಕ್ಕಳು ವೈಫ್ಗೂ ಆ ಪ್ರವೃತ್ತಿ ಬಂದುಬಿಟ್ಟಿದೆ. ನೋ ಕಂಪ್ಲೇಂಟ್ಸ್. ಮೊನ್ನೆ ನಾವು ಬಂದಾಗ್ಬಿಟ್ಟು ಹೋಗಿದ್ವು, 2 ದಿನ ಫುಲ್ ಡೇ ಮಾಡಿದ್ವು. ನೋ ಬಡಿ ಕಂಪ್ಲೇಂಟ್. ಅಪ್ಪ ಮಧ್ಯಾಹ್ನಕ್ಕೆ ಹೋಗ್ತೇವೆ 11-11:30 ಮೇಲೆ ಆ್ಯಕ್ಚುಲಿ ಟೈಗರ್ ಸೆಟ್ಟಿಂಗ್ ಕಡಿಮೆ ಆಗುತ್ತೆ. ಅವು ನಮ್ಮ ಮಕ್ಕಳು ನೋಡಿ ಎಷ್ಟು, ಅದಕ್ಕೇನು ಎಕ್ಸೈಟ್ಮೆಂಟ್ ಏನಿರಲ್ಲ, ತಣ್ಣಗೆ ಕೂತಿರುತ್ತೆ. ಹೌದಲ್ವ, ಇಡೀ ನಮಗಷ್ಟೇ ಹುಚ್ಚು, ಅವಕ್ಕೇನಿಲ್ಲ, ಅವು ಬಾಳ್ಗೆ ಅವು ಇರುತ್ತೆ. 11 ಗಂಟೆಗೆ ಆಗೋದು. ಅದು ಆ್ಯಕ್ಚುಲಿ ಎಲ್ಲರೂ ಶೇಡಲ್ಲಿ ಸೆಟ್ಲ್ ಆಗಿಬಿಟ್ರೆ ಅದು ಇಟ್ ಇಸ್ ನಾಟ್ ಇನ್ ಅವರ್ ವಿಸಿಬಿಲಿಟಿ. 4-4:15 ಗಂಟೆ ಸಾಯಂಕಾಲ ತನಕ ಹೊರಗಡೆನೆ ಬರಲ್ಲ ಅವು. ನಮಗೆ ಆ ಎಲೆಗಳ ಹಿಂದೆ ಟೈಗರ್ ಕೂತಿರೋ ಅನ್ನೋ ಹುಚ್ಚೆ ಸಾಕು. ಹಾಗೆ ನೋಡ್ಕೊಂಡಿರ್ತೀವಿ ಬಿಸಿಲು ಸಹಿಸ್ಕೊಂಡು. ಬಟ್ ಇದು ಒಂದು ಕ್ಯೂರಿಯಸ್ ಕ್ವೆಶ್ಚನ್, ಇಟ್ ಮೈಟ್ ಬಿ ಒಂದು ಸ್ವಲ್ಪ ಲೇಮ್ ಇರ್ಬೋದು, ಬಟ್ ಹೌ ಸೇಫ್ ಇಸ್ ಇಟ್? ಟೋಟಲಿ. ನಾನು ಎಲ್ರಿಗೂ ಇದೇ ಹೇಳೋದು, ಯು ಆರ್ ಅನ್ಸೇಫ್ ವೆನ್ ಯು ಆರ್ ಅಮಾಂಗ್ಸ್ಟ್ ಪೀಪಲ್, ನಾಟ್ ಇನ್ ದಿ ಜಂಗಲ್. ಇಲ್ಲಿ ಯಾರು ಬೆಂಚೂರಿ ಆಗ್ತಾರೆ, ಯಾರು ಮೋಸ ಮಾಡ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ಹತ್ತಿಸ್ತಿದ್ದಾರೆ ನಿಮ್ಮನ್ನು, ಏನೋ ಗೊತ್ತಾಗಲ್ಲ. ಅಲ್ಲಿ ವಾಟ್ ಯು ಸಿ ಆ್ಯಂಡ್ ವಾಟ್ ಯು ಫೀಲ್, ಇಟ್ ನೆವರ್ ಅಟ್ಯಾಕ್ಸ್. ನೆವರ್ ಅಟ್ಯಾಕ್ಸ್. ಒಂದು, ಟೈಗರ್ಸ್ ಡೋಂಟ್ ಸಿ ಅಸ್ ಆಸ್ ಫುಡ್. ಓಕೆ. ನಂಬರ್ 1. ಯಾಕಂದರೆ ಅದು ಅದಕ್ಕೆ ನಮ್ಮ ನೋಡಿ ದರ್ಶನಿ ಫೀಲಿಂಗ್ ಏನು ಬರೋಲ್ಲ, ಆಯಿತಾ? ಒಂದು. ಎರಡನೇದು, ನಾವೆಲ್ಲ ಜೀಪಲ್ಲಿ ಕೂತಿರ್ತೀವಿ. ಸೊ ಜೀಪ್ ಓಪನ್ ಜೀಪು, ಯಾವ ಗ್ರಿಲ್ಲು ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಈ ಸತಿ ಬಾಂಧವಗಢ ಹೋದಾಗ ನಮಗೆ ಟೈಗರ್ಗಳು ಪಕ್ಕ ಅದು ನಿಂಗೆ ಒಂಚೂರು ಬೆಕ್ಕಾಗಿದೆ ಹಿಂಗೆ ಅಂದ್ಬಿಡ್ತಿದ್ವು. ಏನಾದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಈಗ ತುಂಬ ಟೈಗರ್ಗಳು ನೋಡಿರೋದ್ರಿಂದ ಬಾಯಿ ಮುಚ್ಕೊಂಡು ಕೈಯಲ್ಲಿ ಇಟ್ಕೋಬೇಕು, ಅಲ್ಲಿ ಇಟ್ಕೊಂಡು ಕೂತಿದ್ವು. ಅಷ್ಟು ಹತ್ರ ಅದು ನಮ್ಮನ್ನ ಎಂಟೈರ್ ಜೀಪ್ನ ಒಂದು ಎಂಟಿಟಿ ಅಂತ ನೋಡುತ್ತೆ. ಸೊ ಹಾಗಾಗಿ ಯು ಆರ್ ಸೇಫ್ ಆಸ್ ಲಾಂಗ್ ಆಸ್ ಯು ಆರ್ ಇನ್ಸೈಡ್ ದ ಜೀಪ್. ಓಕೆ. ಅಲ್ಲೂ ಸ್ವಲ್ಪ ನಿಂತ್ಕೊಳ್ಳೋದು, ಕಿರ್ಚೋದು ಏನೋ ಮಾಡ್ತಂದ್ರೆ ಅದು ಇಟ್ ಮೇ ಗೆಟ್ ರೆಸ್ಟ್ಲೆಸ್. ಸೊ ಮಲ್ಟಿಪಲ್ ಟೈಮ್ಸ್ ನಮ್ಮ ಪಕ್ಕ ಒಂದು ಟೈಗರ್ ಅಂತೂ ಈ ಸಲ ಬಾಂಧವಗಢಲ್ಲಿ ಒಂದು ಹೆಚ್ಚು ಕಮ್ಮಿ 2 ಕಿಲೋಮೀಟ್ರು ಅದು ಬೆಟ್ಟದಿಂದ ಕೆಳಗೆ ಇಳ್ಕೊಂಡು ಬರ್ತಿತ್ತು. ನಾವು ಹಿಂದೆ ಹೋಗ್ತಾ ಇದ್ವು. ಒಂದು 25 ಅಡಿ ಹೋಗಿ ಹಿಂದೆ ನಿಂತ್ಕೊಳ್ಳೋದು, ಹುಲಿ ಹತ್ರ ಬರುತ್ತೆ, ನೋಡುತ್ತೆ, ಏನ್ರೋ ಜಾಗ ಬಿಡ್ತಿಲ್ಲ ನೀವು ಅಂತ, ತಿರ್ಗಾ ಹಿಂದಕ್ಕೆ ಹೋಗ್ತೀವಿ, ತಿರ್ಗಾ ನೋಡ್ಕೊಂಬರುತ್ತೆ, ತಿರ್ಗಾ ಹಿಂದಕ್ಕೆ ಹೋಗಿ ತಿರ್ಗಾ ನೋಡ್ಕೊಂಬರುತ್ತೆ. ಇಟ್ ಜಸ್ಟ್ ಕೆಪ್ಟ್ ಕಮಿಂಗ್ ಟುವರ್ಡ್ಸ್ ಅಸ್. ಸೂಪರ್. ನಮ್ದೊಂದೇ ಜೀಪು, ಅಂಡ್ ಹೀ ಈಸ್ ಎ ವೆರಿ ಹೆಫ್ಟಿ ಮೇಲ್ ಫ್ರಮ್ ಬಾಂಧವಗಢ್.
ನಿಮ್ಗೆ ಏನು ಒಂದು ಅರ್ಧ ಮುಕ್ಕಾಲು ಗಂಟೆ ಫೀಲಿಂಗ್ ಇರುತ್ತಲ್ಲ, ಇಟ್ ಈಸ್ ಈಕ್ವಲೆಂಟ್ ಆಫ್ ಮೆಡಿಟೇಷನ್. ಯಾಕಂದರೆ ಯು ಆರ್ ಡೂಯಿಂಗ್ ನಥಿಂಗ್, ಯು ಆರ್ ಏಕಾಗ್ರತೆ ಒಂಥರ ಯು ಆರ್ ಡೂಯಿಂಗ್ ನಥಿಂಗ್, ಯು ಆರ್ ಜಸ್ಟ್ ಇನ್ ದ ಡಿವೈನ್ ಬ್ಲಿಸ್ ಆಫ್ ಎಂಜಾಯಿಂಗ್ ದ ಟೈಗರ್. ಯು ಕಮ್ ಬ್ಯಾಕ್ ಬೆಟರ್ ಎನ್ಲೈಟೆಂಡ್ ಹ್ಯೂಮನ್ ಬೀಯಿಂಗ್ ಮೋರ್ ಆರ್ ಲೆಸ್ ಫಾರ್ ದಟ್ ಡೇ. ಸೊ ಹಾಗೆ ಎಲ್ಲಿಂದ ಶುರು ಮಾಡಿದೆ ನಾನು, ಅಗೇನ್ ಐ ಗೆಟ್ ಡಿಸ್ಟ್ರಾಕ್ಟೆಡ್ ವೆರಿ ಇಲ್ಲ ಇಲ್ಲ, ಇಸ್ ಇಟ್ ಸೇಫ್ ಅಂತ? ಟೋಟಲಿ ಸೇಫ್. ಆಸ್ ಐ ಸೆಡ್, ಇಟ್ ಈಸ್ ಸೇಫ್ ಇನ್ಸೈಡ್ ದಿ ಜಂಗಲ್. ಇವಾಗ ಹ್ಯಾವ್ ಯು ಎವರ್ ಹ್ಯಾಡ್ inside the jungle in a jeep, not on a foot. You are not advised to get down in anywhere in the jungle. ಓಕೆ. No. ಊಟ ತಿಂಡಿ ರೆಸ್ಟ್ ರೂಮ್ ಬೇಕಾದರೆ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಎ ಡೆಸಿಗ್ನೇಟೆಡ್ ಏರಿಯಾ. ಅಲ್ಲಿ ಸ್ವಲ್ಪ ಕಾರ್ಡನಿಂಗ್ ಆಫ್ ಇರುತ್ತೆ, ಅಲ್ಲಿ ದೆಲ್ ಬಿ ಫೆಸಿಲಿಟೀಸ್, ನೀರು ಅದು ಇದೆಲ್ಲ ಅಲ್ಲೇ ಮಾಡ್ಕೋಬೇಕು, ಬೇರೆ ಎಲ್ಲೂ ಇಳಿಯೋ ಹಾಗಿಲ್ಲ. ಸೊ ನೀವು ಯಾವುದೇ ಇವಾಗ ಫೋಟೋಸ್ ಯಾವುದೇ ತೆಗೆದ್ರೂ ಇಟ್ಸ್ ಆಲ್ ಫ್ರಮ್ ದ ಜೀಪ್ ಓನ್ಲಿ? ಎಲ್ಲ ಫ್ರಮ್ ದ ಜೀಪ್ ಇನ್ ಎ ಓಪನ್ ಜೀಪ್ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ. ಓಕೆ ಓಕೆ. ಹ್ಯಾವ್ ಯು ಎವರ್ ಹ್ಯಾಡ್ ಒಂಥರ ಈ ಸ್ಕೇರಿ ಎನ್ಕೌಂಟರ್ ಥರ? ಯಾ ಮೊನ್ನೆನೂ ಆಗಿತ್ತಲ್ಲ. ಮೊನ್ನೆ ಈ ಕಬ್ಸು ದೇರ್ ಸ್ವಲ್ಪ ಅವಕ್ಕೆ ಸ್ವಲ್ಪ ಹ್ಯೂಮನ್ಸಿಂದ ದೂರ ಇರಬೇಕು ಅಂತ ಗೊತ್ತಾಗಲ್ಲ ಅವಕ್ಕೆ. ಮೊನ್ನೆ ಒಂದು ಬಫರ್ ಝೋನ್ಗೆ ಹೋಗಿದ್ದು ಬಾಂಧವಗಡ್ಡಲ್ಲಿ, 3 ಕಬ್ಬು ಅಮ್ಮ ಆ 3 ಕಬ್ಸ್ನ ಅಲ್ಲಿ ಬಿಟ್ಟು ಹೋಗಿತ್ತು, ಊಟಕ್ಕೋ ಎಲ್ಲೋ ಹೋಗಿರುತ್ತೆ. ಟೈಗರ್ಸ್ ಅಲ್ಲಿರೋ ಡಿಸಿಪ್ಲಿನ್ ಹ್ಯೂಮನ್ಸ್ ಅಲ್ಲಿ ಇರಲ್ಲ, ಇಲ್ಲೇ ಕೂತಿರಂದ ಅವಲ್ಲೇ ಕೂತಿರುತ್ತೆ. ಆ 3 ಕಬ್ಸು ಅಲ್ಲೇ ಇತ್ತು. ಕಬ್ಬು ಅಂದ್ರೆ ಸಣ್ಣ ಕಬ್ಬಲ್ಲ, ಹೆಚ್ಚು ಕಮ್ಮಿ 18 ತಿಂಗಳು ನಿಯರ್ಲಿ ಇದು. ಸೊ ದೋಸ್ 3 ಟೈಗರ್ಸ್ ವಿಲ್ ನಾಟ್ ಮೂವ್ ಅಂಟಿಲ್ ದ ಮದರ್ ಕಮ್ಸ್. ಇವು 3 ನಮ್ಮ ಒಂದು ಸಿಂಗಲ್ ಜೀಪ್ಗೆ ದೇ ಗಾಟ್ ಅ ಲಿಟಲ್ ಅಪ್ಸೆಟ್, ನಾವೇನು ಮಾಡ್ಬಿಡ್ತೀವಿ ಅಂತ. ಯಾಕಂದರೆ ಅದು ಇನ್ನೂ ನೋಡಿರಲ್ಲ ನಮ್ಮನ್ನು, ಬರೀ 1.5 ವರ್ಷದ ಎಕ್ಸ್ಪೀರಿಯನ್ಸು. ಒಂದು ಸಣ್ಣದು ಹಿಂದೆ ಒಂದು ಸಣ್ಣ ಮೌಂಡ್ ಇತ್ತು ಹಿಲ್ಲಕ್ಕ, ಅಲ್ಲಿಂದ ನಮ್ಮ ಮೇಲೆ ಎಗರಕ್ಕೆ ಪ್ಲಾನ್ ಆಗ್ತಿತ್ತು. ಹಿಂಗೆ ನೋಡ್ತಿತ್ತು. ಚಿನ್ಮಯ ಚೆನ್ನಾಗಿದೆ ಟೈಗರ್, ಇಲ್ಲಮ್ಮ ಅದು ಇಟ್ ಡಸ್ ನಾಟ್ ಗೋ, ಒಳ್ಳೆ ಇಂಟೆನ್ಷನ್ಸ್ ಇಲ್ಲ ಮುಂದಕ್ಕೆ ಹೋಗೋಣ ಅಂತ. ಸ್ವಲ್ಪ ಒಂದು 6 ಅಡಿ ಮುಂದಕ್ಕೆ ಹೋಗಿದ ತಕ್ಷಣ ಇಟ್ ಬಿಕೇಮ್ ಕಂಫರ್ಟಬಲ್. ಎಲ್ಲದಕ್ಕೂ ಒಂದು ರೆಸ್ಪೆಕ್ಟಬಲ್ ಡಿಸ್ಟೆನ್ಸ್ ಅಂತ ಇರುತ್ತೆ. ಅದು ನಿಮಗೆ ಬರ್ತಾ ಬರ್ತಾ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಷ್ಟು ಹತ್ತಿರ ಹೋದರೆ ಇದಕ್ಕೆ ಇಷ್ಟ ಆಗಲಿಲ್ಲ ಅಂತ. ದೊಡ್ಡದಾಗಲಿ ಸಣ್ಣದಾಗಲಿ, ಆನೆ ಆಗಲಿ, ಎದಕ್ಕಾದರೂ ದ ಮೊಮೆಂಟ್ ಯು ಕ್ಯಾನ್ ಸೆನ್ಸ್ ಇಟ್, ಯು ಹ್ಯಾವ್ ಟು ಕಮ್ ಬ್ಯಾಕ್. ಸೊ ಒಂದು ಕಬ್ ವಾಸ್ ವಾಂಟಿಂಗ್ ಟು ಜಂಪ್ ಆನ್ ಟು ಅವರ್ ಜೀಪ್ ಫ್ರಮ್ ಬಿಹೈಂಡ್, ಬಟ್ ಇಟ್ಸ್ ಸೇಫ್. ನಾನು ಅಷ್ಟೇ ಆರೋ ಹೆಡ್ ಅಂತಿದ್ದೆ ರಣತಂಬೂರಲ್ಲಿ, ಅದ್ರ ಕಬ್ಸ್ ಜೊತೆ ಕ್ರಾಸ್ ಮಾಡ್ತಿತ್ತು. ನಾನೇನು ಎಕ್ಸೈಟ್ನಲ್ಲಿ ನಿಂತ್ಕೊಂಡೆ, ಹಿಂಗೆ ನೋಡ್ತು ಒಂದ್ಸಲ ಬಂದು ಹಿಂಗೆ ಇಟ್ ಜಸ್ಟ್ ಗೇವ್ ಎ ಆಂಗ್ರಿ ಫೇಸ್. ಐ ಸೆಡ್ ಸಾರಿ ಅಂತ ಕೂತ್ಕೊಂಡೆ. ಕೂತಿದ ತಕ್ಷಣ ಸುಮ್ಮನೆ ಆಯ್ತು, ಹಂಗೆ ಬಾ ಕಂಟ್ರೋಲ್ಗೆ ಅಂತ. ಇಟ್ ಈಸ್ ಈಸಿ, ವಿ ಕ್ಯಾನ್ ಸ್ಪೀಕ್ ಟು ಟೈಗರ್ಸ್. ಅಂದರೆ ಏನು, ಆ ಕಮ್ಯುನಿಕೇಷನ್ ಆಗುತ್ತೆ ಈಸಿ. ಈಗ ಎಷ್ಟು ಸಲ ನೋಡ್ಬಿಟ್ಟಿದ್ದೆ ಆನೆ, ನಾವು ಅಲ್ಲಿ ನಿಂತಿದ್ದಾಗ ಅದಕ್ಕೆ ಓಕೆನಾ ಇಲ್ವಾ ಪಕ್ಕಾ ಗೊತ್ತಾಗುತ್ತೆ. ಅಕಸ್ಮಾತ್ ನಮ್ಮ ಪ್ರಾಕ್ಸಿಮಿಟಿ ಹತ್ರದಲ್ಲಿ ಗೊತ್ತಾಗಿಲ್ಲ ಅಂತಂತಂದರೆ ಕಿವಿ ಬಡಿತಾ ಹೋಗುತ್ತೆ. ಸ್ವಲ್ಪ ನಮ್ಗೆ ಅರ್ಥ ಆಗದಿರೋ ಕಾಲಿಂಗ್ ಅಂತ ಮಣ್ಣಿಂಗ್ ಎಳಿತಾ ಇರುತ್ತೆ, ಆಮೇಲೆ ಬುಸ್ 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 ಅಂತ ಇಲ್ಲಿ ಗ್ರಂಟ್ ಮಾಡುತ್ತೆ, ಆಮೇಲೆ ಒಂದು ಸಲ ಟ್ರಂಪ್ ಮಾಡುತ್ತೆ. ಅದು ಆದರೂ ಕೇಳದೆ ಹೋದರೆ ಚಾರ್ಜ್ ಮಾಡುತ್ತೆ. ಚಾರ್ಜ್ ಮಾಡೋದು ಪಾಪ ನಿಜವಾಗ್ಲೂ ಅದು ಗಣೇಶನ ಬುದ್ಧಿನೇ, ಮಾಕ್ ಚಾರ್ಜ್ ಮಾಡುತ್ತೆ ಮೆಜಾರಿಟಿ ಆಫ್ ದ ಟೈಮ್ಸ್. ಬಟ್ ಗೊತ್ತಾಗತ್ತೆ ನಮಗೆ ದಿಸ್ ಎಲಿಫೆಂಟ್ ಈಸ್ ನಾಟ್ ಹ್ಯಾಪಿ ಇನ್ ಅವರ್ ಪ್ರೆಸೆನ್ಸ್. ಸೊ ನಾವು ಸ್ವಲ್ಪ ದೂರ ಹೋದ್ಮೇಲೆ ಸರಿ ಹೋಗುತ್ತೆ. ಎಸ್ಪೆಷಲಿ ಮಕ್ಕಳಿದ್ಬಿಟ್ರೆ, ಕಬ್ಸ್ ಕಾಫ್ ಇದ್ದರೆ ಇಟ್ ಬಿಕಮ್ಸ್ ವೆರಿ. ನಮಗಂತೂ ಬಂಡೀಪುರಲ್ಲಿ ಹೋದಾಗೆಲ್ಲ ಎಲಿಫೆಂಟ್ ಚಾರ್ಜಿಂಗ್ ಆಗಿದೆ, ಹೋದಾಗೆಲ್ಲ ಆಗಿದೆ. ನೀವು ಯು ಗೋ ಇನ್ ಅ ಗ್ರೂಪ್ ಅಂದರೆ ನಿಮ್ಮದು ಫ್ರೆಂಡ್ಸ್ ಯಾರು? ನನ್ನಂಥ ಹುಚ್ಚರು ಸುಮಾರು ಜನ ಇದ್ದಾರೆ, ಎಲ್ಲ ಡಾಕ್ಟರ್ಗಳೇ ಜಾಸ್ತಿ. ಸೊ ನಮಗೆ ಅವಕಾಶ ಸಿಕ್ಕಿದಾಗೆಲ್ಲ ಹಾಸ್ಪಿಟಲ್ ಸ್ಟ್ರೆಸ್ ಆಗಿದ ತಕ್ಷಣ ನನಗೆ ಅನ್ಸೋದು ಯಾಕಪ್ಪ ಕಾಡಲ್ಲಿಲ್ಲ ಇವತ್ತು ನಾನು ಅಂತ ಅನ್ಸುತ್ತೆ. ಸೊ ಅಟ್ ದಿ ಫಸ್ಟ್ ಅವೈಲೇಬಲ್ ಆಪರ್ಚುನಿಟಿ ವಿ ಗೋ. ಎಷ್ಟು ಫ್ರೀಕ್ವೆಂಟ್ ಆಗಿ ಯು ಗೋ? ಎವ್ರಿ 2-3 months once. 2-3 months once. At least 4 times to 5 times a year. ಡಾಕ್ಟರ್, ಇವಾಗ ನೀವು ಇಷ್ಟು ಫಾರೆಸ್ಟ್ಗೆ ಹೋಗಿದ್ದೀರಾ, ಸೊ ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು? ಆ್ಯಂಡ್ ಯಾವ ಫಾರೆಸ್ಟ್ಗೆ ನೀವು ಇನ್ನೂ ಹೋಗೋಕ್ಕಾಗಿಲ್ಲ ಆ್ಯಂಡ್ ಯು ಲುಕಿಂಗ್ ಫಾರ್ವರ್ಡ್ ಟು ಇಟ್? ಐ ಥಿಂಕ್ ಎಲ್ಲ ಫಾರೆಸ್ಟ್ಗೆ ಹೋಗ್ಬಂದ್ಬಿಟ್ಟಿದ್ದೀನಿ. ಓಕೆ. ಎಲ್ಲ ಅದು ಮಲ್ಟಿಪಲ್ ಟೈಮ್ಸ್. ಓಕೆ, ಮಲ್ಟಿಪಲ್ ಟೈಮ್ಸ್. ಬಟ್ ಈಗ ಸದ್ಯಕ್ಕೆ ಇನ್ನೂ ಆಸೆ ಇರೋದು ಒಂದು ದುಧ್ವಾ ನ್ಯಾಷನಲ್ ಪಾರ್ಕ್ ಅಂತಿದೆ, ಅದಕ್ಕೆ ಹೋಗಬೇಕು. ಓಕೆ. ಬಟ್ ತುಂಬ ಆಸೆ ಪಡೋದು ಹೋಗೋಕ್ಕೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಎಕ್ಸ್ಟ್ರೀಮ್ಲಿ ಗುಡ್, ಯಾಕಂದರೆ ಯು ಗೆಟ್ ಟು ಸ್ಟೇ ಇನ್ಸೈಡ್ ದಿ ಜಂಗಲ್. ರಾತ್ರಿ ಬರೀ ನಿಮ್ಮ ಫಾರೆಸ್ಟ್ ಗೆಸ್ಟ್ ಹೌಸ್ಗೆ ಚಿನ್ಮಯ ಮಕ್ಕಳೆಲ್ಲ ಬಂದಿದ್ದಾರೆ ಒಂದ್ಸತಿ. ಇಟ್ ಇಸ್ ಜಸ್ಟ್ ಸಪ್ರೇಟೆಡ್ ಬೈ ಥಿನ್ ಫೆನ್ಸ್. ರಾತ್ರಿ ನೀವು ಊಟ ಮಾಡಿಕೊಂಡು ನಿಮ್ಮ ರೂಮ್ಗೆ ನಡ್ಕೊಂಡು ಹೋಗ್ತಿದ್ರೆ ಒಂದು 40 ಅಡಿ ದೂರದಲ್ಲಿ ಕತ್ಲಲ್ಲಿ ಟೈಗರ್ ರೋರಿಂಗ್ ಕೇಳಿಸುತ್ತೆ ಅಂತ. ಏನು ತಿರ್ಲಿರುತ್ತದು. ಇದು ಐ ಥಿಂಕ್ ಇಷ್ಟ ಇರೋರಿಗೆ ಐ ಥಿಂಕ್ ಇಟ್ಸ್ ವೆರಿ ಬೇರೆ ನಾಳೆ ಬೆಳಗ್ಗೆ ಪ್ಯಾಕ್ ಮಾಡ್ಕೊಂಡು ಹೊಟ್ಟುಬಿಡೋಣ ಅಂತ. ಅಲ್ಟಿಮೇಟ್.
ಅದು ಚೆನ್ನಾಗಿದೆ, ರಣತಂಬೂರು ಚೆನ್ನಾಗಿದೆ. ನಮ್ಮ ಬಂಡೀಪುರ್ ಕಬಿನಿ ಫಸ್ಟ್ ಕ್ಲಾಸ್ ಆಗಿದೆ. ನಿಮ್ಗೆ ಎಲ್ಲೆಲ್ಲಿ ಟೈಗರ್ ಕಾಣುತ್ತೆ ಅಲ್ಲಿ ಹೋಗ್ಬೋದು, ಇಲ್ಲಿ ಚೆನ್ನಾಗಿರುತ್ತೆ. ಬಟ್ ಟೆರೈನ್ ಅಂದರೆ ಟೈಗರ್ ಎಲ್ಲಿ ನೋಡೋಕ್ಕೂ ಖುಷಿ ಆಗುತ್ತೆ. ಟೆರೈನ್ ಅಂದರೆ ಜಾಗ್ರಫಿ, ಲ್ಯಾಂಡ್ ಇದು ನೋಡೋಕ್ಕೆ ಕಾರ್ಬೆಟ್ ವಿಲ್ ಬಿ ದಿ ಬೆಸ್ಟ್ ಅಂತ. ಓಕೆ ಓಕೆ. ಸೊ ನಿಮ್ದು ಯುವರ್ ಫುಲ್ ಎಂಟೈರ್ ಫ್ಯಾಮಿಲಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಎವ್ರಿಬಡಿ. ಎಲ್ಲರ ಹತ್ರನೂ ಕ್ಯಾಮ್ರಾ ಇದೆ, ಎಲ್ಲರ ಹತ್ರನೂ ಝೂಮ್ ಲೆನ್ಸ್ ಇದೆ, ಎಲ್ರಿಗೂ ಈಗ ಐಡಿಯಾ ಇದೆ ಹೆಂಗೆ ತೆಗಿಬೇಕು ಅಂತ. ಈ ಕಬ್ಸು ತರಲೆ ಕೆಲಸ ಮಾಡ್ಕೊಂಡು ಅಷ್ಟು ದೂರ ಹೋಗೋದು, ಯಾವ್ದಾರು ಜೀಪ್ ಮಧ್ಯದಲ್ಲಿ ಹೋಗ್ಬಿಡೋದು, 3 ಹೋಗಿ ಅಲ್ಲಿ ದೂರ ಹೋಗ್ಬಿಡೋದು. ಅಲ್ಲಿ ಹೋಗಿದ ತಕ್ಷಣ ಭಯ ಆಗೋದು, ಅವತ್ತು ಬೆಕ್ತರ ರೋರ್ ಮಾಡೋದು. ಅಮ್ಮ ಹೇಳುತ್ತೆ, ಕರ್ಕೊಂಬರುತ್ತೆ, ಕ್ರಾಸ್ ಮಾಡಿಸುತ್ತೆ, ಮತ್ತೆ ಕೊಡ್ಸುತ್ತೆ. 5 ನಿಮಿಷ ಅಷ್ಟೇ ಅಮ್ಮನ ಮುಂದೆ ಆಡಾಡೋದು. ತಿರ್ಗಾ ಹೊಟ್ಟೋಗೋದು, ತಿರ್ಗಾ ಹೋಗೋದು, ಅಳೋದು, ಮ್ಯಾವ್, ತಿರ್ಗಾ ಅಮ್ಮ ಹೋಗೋದು, ಕರ್ಕೊಂಬರೋದು. ಇದು ಒಂದು 15 ಸಲ ಆಗಿರ್ಬೋದು. ಒಂದು ಸತಿನೂ ಆ ಆ್ಯರೋಹೆಡ್ ಮುಖದಲ್ಲಿ ಕೋಪ, ರೆಸ್ಟ್ಲೆಸ್ನೆಸ್ಸು, ಅಜಿಟೇಷನ್ ಏನೂ ಇಲ್ಲ. ಎವ್ರಿ ಸಿಂಗಲ್ ಟೈಮ್ ದಿ ಕಿಡ್ಸ್ ಮೆಸ್ ಅಪ್, ಇಟ್ ಗೋಸ್ ಬ್ರಿಂಗ್ಸ್ ಇಟ್ ಬ್ಯಾಕ್. ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಪೇಷನ್ಸ್. ನಮ್ಮಲ್ಲಾಗಿದೆ, ಸುಮ್ಮನೆ ಆಗ್ತಿರ್ಲಿಲ್ಲ ಅಂತ ಬೈದಿರ್ತಿದ್ವು ಅಷ್ಟೇ. ಅದು ಅದು ಆ ಕಡೆ ಒಂದೇ ಕೆಲಸ ಮಾಡ್ತಾ ಇದ್ದಿದ್ದು. ಕಬ್ಸ್ ಆ ಕಡೆ ಹೋಯ್ತಾ ಹಿಂಗೆ ಕೂತ್ಕೊಳ್ಳೋದು, ಎಲ್ಲಿ ಹೋದ್ರು. ಯಾಕಂದರೆ ಬದ್ದಲ್ಲಿ ನಮ್ಮ ಇದು ಜೀಪ್ಗಳ ಒಂದು ಪರದೆ ಅಡ್ಡ, ಜಸ್ಟ್ ಆ್ಯಂಗಲ್ ಚೇಂಜ್ ಮಾಡಿ ಕೂತ್ಕೊಳ್ಳೋದು. ಅದಕ್ಕೆ ನಮ್ಮ ಮೇಲೆ ಟ್ರಸ್ಟ್ ಇತ್ತು. ಇಟ್ ನೋಸ್ ದಟ್ ವಿ ಡೋಂಟ್ ಡೂ ಎನಿಥಿಂಗ್. ಬಟ್ ನಾನು ಯಾಕೆ ಅದನ್ನು ಹೈಲೈಟ್ ಮಾಡ್ತೀನಿ ಅಂದರೆ, ಅಷ್ಟು ಸಲ ಮಾಡಿ ತಪ್ಪೇ ಮಾಡ್ಕೊಂಡಿದ್ರು ಒಂದು ಸಲ ಕೋಪ ಮಾಡ್ಕೊಳ್ಳಿಲ್ಲ. ಎಷ್ಟು ಕಲಿಯೋದಿರುತ್ತಲ್ವ. ದಟ್ ಈಸ್ ಆ್ಯರೋ ಹೆಡ್ ಫಾರ್ ಯು. ಈ ಪಾಯಿಂಟಲ್ಲಿದ್ದಾಗ ಅದು ಕಣ್ಣು ಬಿತ್ತು. ಓಕೆ. ಸೊ ಇಟ್ ಸ್ಟಾರ್ಟೆಡ್ ಸ್ಟಾಕಿಂಗ್ ದಿ ಬಫೆಲೋಸ್. ಇನಿಷಿಯಲಿ 2 ಇದು ಹಂದಿಗಳು ಬಂದವು, ಹಿಂದೆ ಅಟ್ಯಾಕ್ ಮಾಡ್ತೋ, ತಪ್ಪಿಸ್ಕೊತು, ಎಲ್ಲ ಆಗಿತ್ತು. ಕೊನೆಗೆ ಬಫೆಲೋ ಲೆವೆಲಿಗೆ ಬಂತದು. ಓಕೆ. ಬಫೆಲೋಗೆ ಬಂದಾಗ ಏನಾಯಿತು ಅಂದರೆ, ಇವರ ದ ಹರ್ಡ್ ಆಫ್ ಬಫೆಲೋಸ್ ಕೆಪ್ ಟೆಲ್ಲಿಂಗ್ ಬಾ ಬಂದ್ಬಿಡು ಅಂತ. ಆ ಕಾಫ್ಗೆ ಆ ಪೇಸು ಪಿಕಪ್ ಮಾಡೋಕ್ಕಾಗಲಿಲ್ಲ. ಹೋಗ್ತಿದ್ರದು ಕರಿತಾ ಇದ್ದಾರೆ. ಈ ಕಡೆ ಒಂದು 50 ಎಮ್ಮೆಗಳು, ಕಾಡೆಮ್ಮೆಗಳಿದೆ. ಇದಕ್ಕೆ ಬೇಗ ಬರೋಕ್ಕಾಗ್ತಿಲ್ಲ. ಅವಕ್ಕೆ ಈ ಕಡೆ ಬರೋಕ್ಕೆ ಭಯ. ಇದರಿಂದ ಒಂದು 4-6 ಆನೆ, ಹುಲಿಗಳು, ಇದು ಸಿಂಹಗಳು. ಫೈನಲಿ ಇಟ್ ಕೇಮ್ ಅಂಡ್ ಅಟ್ಯಾಕ್ಟ್. ಎವ್ರಿ ಸಿಂಗಲ್ ಟೈಮ್ ಇಟ್ ಅಟ್ಯಾಕ್ಸ್, ದಿ ಮದರ್ ಕಮ್ಸ್. ಇಲ್ಲಿ ನೋಡಿ, ದಿ ಮದರ್ ಕಮ್ಸ್. ಇಲ್ಲಿ ಮದರ್ ಬಂತು. ಇದು ಒಂದೇ ಸಿಂಹ ಆದರೆ ಎಮ್ಮೆ ಜೊತೆ ಅದು ರಿಸ್ಕ್ ತೊಗೊಳ್ಳಲ್ಲ. ಯಾಕಂದರೆ ಒಂದ್ಸಲ ಒಳಗೆ ತುರಿಸ್ತು ಅಂದರೆ ಅದು ಪ್ರಾಣ ಹೋಗುತ್ತೆ. ಓಡೋದು, ತಿರ್ಗಾ ಹಿಂದೆ ಬರೋದು. ಕುತ್ತಿಗೆಗೆ ಬಂದಾಗ ಅಮ್ಮ ಒಂದೇ ವಾಪಸ್ ಬಂದಿದ್ದು, ಮಿಕ್ಕಿದೆಲ್ಲವೂ ಹೆದರ್ಕೊಂಡು ಕೂತಿದ್ವು. ಅಮ್ಮಂದು ತೊಂದರೆ ಇಲ್ಲದೆ ಅದಕ್ಕೆ ಇವೊಂದು ಇಟ್ ಕ್ಯಾನ್ ಬಿ ಅಟ್ ರಿಸ್ಕ್. ಮದರ್ ವಾಸ್ ದಿ ಓನ್ಲಿ ಒನ್ ಹು ವಾಸ್ ಕಮಿಂಗ್ ಆ್ಯಂಡ್ ಫೈಟಿಂಗ್. ಸಿಂಹದ ಮೂತಿ ಹತ್ರ ಇದೆ ಇದು, ಸ್ಕ್ವ್ಯಾಶ್ ಆಗಿ ನೋಡಿ ಕಾಣುತ್ತಾ. ಇದರ ಗಾಬರಿ, ಭಯ, ಮಂಡ ಧೈರ್ಯ, ಮಾಡಲೇಬೇಕಾಗಿರೋ ಡೆಸ್ಪರೇಷನ್ನು. ಇಲ್ಲಿ ಮಗು, ಇಷ್ಟು ಹುಲಿಗಳು. ಸೊ ತಿರ್ಗಾ ಓಡುತ್ತೆ. ದೆನ್ ಮದರ್ ನೆವರ್ ಲೆಫ್ಟ್ ದಿ ಬ್ಯಾಟಲ್. ಇಟ್ ಜಸ್ಟ್ ಕೆಪ್ಟ್ ಫೈಟಿಂಗ್. ಓನ್ಲಿ ದ ಮದರ್ ಫಾಟ್. ಆಲ್ ದಿ ಬಫೆಲೋಸ್, ರಿಮೈನಿಂಗ್ ಬಫೆಲೋಸ್ ಸ್ಟೇಡ್ ಬ್ಯಾಕ್. ಸೊ ಇವೆಂಚುಲಿ ತಿರ್ಗಾ ಬಂದು ಎಲ್ಲ ಸೇರ್ಕೊಳ್ಳೋವು. ಸೇರ್ಕೊಂಡ್ಬಂದಾಗ ತಿರ್ಗಾ ಎಲ್ಲ ಬಂದು ಇದಕ್ಕೆ ಸಾಂತ್ವನ ಹೇಳ್ತಿದೆ ಆ ಕಾಫ್ಗೆ, ಹೆದರ್ಕೋಬೇಡ ಅಂತ. ನೋಡಿ, ಎಲ್ಲ ಬಂದು ಹೆದರ್ಕೋಬೇಡ, ನಾವೆಲ್ಲ ಇದೀವಿ ಅಂತ. ಅಷ್ಟೊತ್ತಿಗಾಗಲೇ ಸುಮಾರು ಬೈಟ್ಸ್ ಆಗ್ಬಿಟ್ಟೈತೆ. ಎಷ್ಟು ಮೀನಿಂಗ್ ಇದೆ ಮತ್ತೆ ಎಲ್ಲ ಸಾಂತ್ವನ ಹೇಳ್ತು. ಬಟ್ ಏನಾಗುತ್ತೆ ಅಂದರೆ, ದಿ ಅಟ್ಯಾಕ್ ನೆವರ್ ಸ್ಟಾಪ್ಡ್. ಈ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ಕಂಟಿನ್ಯೂಸ್ ಆಗಿ ಲಯನ್ ಪರೇಡ್ ಬಂದು ಅಟ್ಯಾಕ್ ಮಾಡಿಬಿಡ್ತು. ಸೊ ಇವೆಂಚುಲಿ ಇಟ್ ಕುಡ್ ನಾಟ್ ವಿಲ್ ಕಮ್ ಟು ದಿ, ಇಟ್ ಫೈನಲಿ ಲಾಸ್ಟ್ ದಿ ಬ್ಯಾಟಲ್ ಆ್ಯಂಡ್ ಇಟ್ ಲೆಫ್ಟ್. ಇಟ್ ವಾಸ್ ಡಿಫಿಕಲ್ಟ್. ನೋಡೋಕ್ಕೂ ತುಂಬ ಬಟ್ ಏನಂದರೆ, ದಿಸ್ ಇಸ್ ಹೌ ನೇಚರ್ ಇಸ್, ವೈಲ್ಡ್ ಲೈಫ್ ವರ್ಕ್ಸ್. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಹಾಗಾಗಿ, ಸೊ ಐ ಹ್ಯಾವ್ ಕ್ಯಾಪ್ಚರ್ಡ್ ದಿ ಎಂಟೈರ್ ಸೀಕ್ವೆನ್ಸ್ ಆನ್ ಮೈ ದಿಸ್ ಥಿಂಗ್. ದಿಸ್ ಇಸ್ ವೆರಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಅಲ್ವಾ? ಎ ಮದರ್ ವಿಲ್ ನೆವರ್ ಲೆಟ್ ಯು ಗೋ, ನೋ ಮ್ಯಾಟರ್ ಹೌ ಬ್ಯಾಡ್ ದ ಸರ್ಕಮ್ಸ್ಟಾನ್ಸಸ್ ಆರ್. Number 1. Number 2, nature can be very raw and cruel. Nature only supports the survival of the fittest. ಸೋ ಬ್ಯೂಟಿಫುಲ್. ಇನ್ನೊಂದು ಡಾಕ್ಟರ್, ಕ್ಯೂರಿಯಾಸಿಟಿಗೆ, ದಿಸ್ ಓನ್ಲಿ ಲಯನೆಸ್ ಮಾತ್ರ ಅಟ್ಯಾಕ್ ಮಾಡೋದು ಅಂತಾನೆ, ಹೌದಾ? ಜನರಲಿ ಏನಂದರೆ, ಕರೆಕ್ಟು, ಮೇಲ್ಸ್ ಎಲ್ಲ ಸೋಮಾರಿಗಳ ಕೂತಿರ್ತಾರೆ. ಆದರೆ ಈಗ ಇಲ್ಲಿ ಇದ್ದಾಗ
ಈ ಲೈನಸ್ಗಳಿಗೆ ತಮಗೆ ತಾವೇ ಮಾಡೋಕ್ಕಾಗಲಿಲ್ಲ ಕೆಲಸ. ಹ್ಮ್. ಸೊ ಮೇಲ್ಸ್ ಕೇಮ್ ಅಂಡ್ ಹೆಲ್ಪ್ ದೆಮ್, ಆಯ್ತಾ. ಓಕೆ. ಇಲ್ಲಿ ಈಗ ಫೈನಲಿ ಕೊನೆಗೆ ಬಂದಿದ್ಲಿ ಇಟ್ಸ್ ಅ ಮೇಲ್ ವಿಚ್ ಇಸ್ ಟೇಕಿಂಗ್ ಓವರ್ ದ ಜಾಬ್. ಬಟ್ ಮೇಲ್ ಕೆಲಸ ಏನಪ್ಪ ಅಂದರೆ ಫುಲ್ ಡೇ ಕೂತಿರುತ್ತೆ, ಹೆಂಡ್ತಿನೋ ತಗೊಂಡು ಊಟ ತಂದು ಹಾಕೋದು. ಸಾಯಂಕಾಲ ಆದಮೇಲೆ ಒಂದು ಸಲ ಎದ್ದುಬಿಟ್ಟು, ಅಮಿತಾಬ್ ಬಚ್ಚನ್ ಶೇನ್ ಶಾ ನೋಡಿದ್ದೀರಾ, ಹಿಂಗೆ ತಲೆಯಲ್ಲಿ ಆಡ್ಸ್ಕೊಂಡ್ ಬರೋದು, ಬ್ಯೂಟಿಫುಲ್ ಪಿಕ್ಚರ್. ಬರುತ್ತೆ, ಬಂದು ಇಟ್ ಟೆರಿಟರಿ ಹೇಳುತ್ತೆ. ಅವರು ಆಫ್ರಿಕನ್ಸು ದೇ ಕಾಲ್ ಇಟ್ ವಿ ರೂಲ್, ವಿ ರೂಲ್, ರೂಲ್. ಅದು ಸೌಂಡು ವಿ ರೂಲ್ ಅನ್ನೋ ಥರ ಕೇಳಿಸುತ್ತೆ. ಏನಪ್ಪ ಅಂದರೆ ದಿಸ್ ಮೇಲ್, ಆಲ್ಫಾ ಮೇಲ್ ಪ್ರೊಟೆಕ್ಟ್ಸ್ ದಿ ಸೇಫ್ಟಿ ಆಫ್ ಆಲ್ ಇಟ್ಸ್ ಕಬ್ಸ್ ಆ್ಯಂಡ್ ದ ಫೀಮೇಲ್ಸ್ ಇನ್ ದಟ್ ರೀಜನ್. ಅದ್ರದ್ದು ಕೆಲಸ ಅದು. ಸೊ ಅದು ಅಂದರೆ ಇನ್ನೆಲ್ಲ ತೆಪ್ಪಗಿರಬೇಕು. ಇಫ್ ಸಂಬಡಿ ಎಲ್ಸ್ ಇಸ್ ರೆಡಿ ಟು ಚಾಲೆಂಜ್, ಆ ಕಡೆಯಿಂದ ಅದು ಏರುತ್ತೆ, ದೆನ್ ದೇ ವಿಲ್ ಬಿ ಎ ಫೈಟ್ ಬಿಟ್ವೀನ್ ದ ಟು. ಎಲ್ಲಿವರೆಗೂ ದೇರ್ ಇಸ್ ನೋ ಅಪೋಸಿಷನ್, ದಿಸ್ ರೂಲ್ಸ್ ಅಂಡ್ ಸೇಫ್ ಗಾರ್ಡ್ಸ್ ದಿ ಎಂಟೈರ್ ರೀಜನ್. ಸೊ ಇಟ್ ಇಸ್ ಹಾರ್ಡ್ ವರ್ಕ್ ಫಾರ್ ಇಟ್ಸ್, ಇಟ್ ಇಸ್ ಸರ್ವೈವಲ್. ಇಟ್ ಹ್ಯಾಸ್ ಟು ಫೈಟ್ ದಟ್ ಸಿಂಗಲ್ ಬ್ಯಾಟಲ್. ಮೂವಿಂಗ್ ಆನ್ ಟು ಯೋರ್ ಅನದರ್ ಇದು ಚೆಸ್. ಚೆಸ್ ಬಗ್ಗೆ ಆನೆಸ್ಟ್ಲಿ ಸ್ಪೀಕಿಂಗ್ ಡಾಕ್ಟರ್, ನನಗೆ ಚೆಸ್ ನನಗೆ ತಲೆಗೆ ಹೋಗಿಲ್ಲ ಇಲ್ಲಿವರೆಗೂ. ಅಂದರೆ ಇಟ್ಸ್ ಅ ವೆರಿ ಬ್ರೈನಿ ಗೇಮ್ ಅಂತ ನನಗೆ ಗೊತ್ತು. ಯು ಹ್ಯಾವ್ ಟು ಯೂಸ್ ಯುವರ್ ಮೈಂಡ್, ಇಟ್ಸ್ ಅ ವೆರಿ ಕ್ಯಾಲ್ಕ್ಯುಲೇಟಿವ್ ಗೇಮ್ ಅಂತ ನನಗೆ ಗೊತ್ತು. ನಿಮಗೆ ಚಿಕ್ಕ ವಯಸ್ಸಿಂದ ಯು ವರ್ ಇಂಟ್ರೆಸ್ಟೆಡ್ ಇನ್ ಚೆಸ್? 8th ಸ್ಟ್ಯಾಂಡರ್ಡಲ್ಲೋ ಅಲ್ಲ 4th ಅಲ್ಲಿ ಒಬ್ಬ ವಿಜಯ್ ಅಂತ ಒಬ್ಬ ಹುಡುಗ ಇದ್ದ, ಅವ್ನು ಹೇಳ್ಕೊಟ್ಟಿದ್ದು. ಅದಾದಮೇಲೆ ಐ ಹ್ಯಾಡ್ ಲೆಫ್ಟ್ ಇಟ್. ನನಗೆ ಚೆಸ್ ಆಸೆ ಇತ್ತು, ಬಟ್ ಯಾವತ್ತೂ ಆಡಿರಲಿಲ್ಲ. MBBS ಡೇಸಲ್ಲಿ ಬಾಲಾಜಿ ಅಂತ ಹೇಳಿದ್ನಲ್ಲ, ಈ ಚೆನ್ನೈ ಗೈ, ಒಂದು ದಿನ ಒಂದು ಸಣ್ಣ ತಪ್ಪು ಮಾಡಿದೆ. ಡ್ಯೂ ನೋ ಹೌ ಟು ಪ್ಲೇ ಚೆಸ್ ಅಂತ ಕೇಳಿದೆ, ನಕ್ಬಿಟ್ರು ಅವರು. ಆತ he used to play with Anand those days. He didn't get into professional chess. ನಕ್ಬಿಟ್ಟು he can play blindfold chess. ಆ ಲೆವೆಲ್ಲ ಕಣ್ಣು ಕಟ್ಬಿಟ್ಟು he will play and win against me those days. ಈಗ now I can one on one. So he said, I can teach you chess. I can teach you chess. He said, but if you are a real student, I will come and say, I am ready to teach this hour. You have to be ready. You know at what times he used to wake me up in the hostel? 2 in the morning. ಅಬ್ಬಾ. 3 in the morning. ಅವನಿಗೆ PG ಎಕ್ಸಾಮ್ಸ್ ನಡೀತಿತ್ತು. he used to prepare. ಬಂದ್ಬಿಟ್ಟು ನಾನು ಐ ವಾಸ್ ಗೆರ್ಡ್ ಅಪ್. 2 ಗಂಟೆ 2:15 ಬಾಗಿಲು ತಟ್ಬಿಟ್ಟು ಪಾಣಿ ಅನ್ನೋನು ನಿದ್ದೆ ಎದ್ಬಿಟ್ಟು, ಐ ಫೀಲ್ ಲೈಕ್ ಪ್ಲೇಯಿಂಗ್ ಚೆಸ್ ಮ್ಯಾನ್. ಐ ವುಡ್ ಗೆಟ್ ಅಪ್, ಸ್ವಿಚ್ ಆನ್ ದ ಲೈಟ್, ಪುಟ್ ದಿ ಬೋರ್ಡ್ ಆನ್. ಸೊ ಕಲ್ತಿದ್ದೀನಿ, ಆ ಥರ ಕಲ್ತಿದ್ದೀನಿ, ಅವರಿಂದ ಕಲ್ತಿದ್ದ. ದೆನ್ ಕಲ್ತು ಎಂಜಾಯ್ ಮಾಡೋವರೆಗೂ ಚೆನ್ನಾಗಿತ್ತು. ಈ ಬ್ರೈನಿ ಗೇಮು ಇದು ಸುಳ್ಳು, ಯಾರು ಕಲಿಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇಫ್ ಟುಡೇ ಐ ಆಮ್ ವೇಸ್ಟಿಂಗ್ ಮೈ ಟೈಮ್, ಇಟ್ ಇಸ್ ಬಿಕಾಸ್ ಆಫ್ ಚೆಸ್. ಇಫ್ ದರ್ ಇಸ್ ಒನ್ ರೀಸನ್ ಮೈ ಫ್ಯಾಮಿಲಿ ಬಿಕಮ್ಸ್ ಆಂಗ್ರಿ ವಿತ್ ಮೀ, ಐ ಆಮ್ ನಾಟ್ ಪೇಯಿಂಗ್ ದಮ್ ಅಟೆನ್ಷನ್ ಬಿಕಾಸ್ ಐ ಆಮ್ ಪ್ಲೇಯಿಂಗ್ ಗೆರ್. ಒಂದು 5 ಸೆಕೆಂಡ್ ತಾಳು, ಒಂದು 10 ಸೆಕೆಂಡ್ ತಾಳು, ಕೆಟ್ಟದು ಅಡಿಕ್ಷನ್ ಅದು. ಇಲ್ಲ ಆನಂದು, ಪ್ರಜ್ಞಾನಂದ, ಗುಕೇಶ್ ಲೆವೆಲ್ಗೆ ಹೋಗಬೇಕು, ಇಲ್ಲ ಚೆಸ್ ಬೋರ್ಡ್ ಪಕ್ಕಕ್ಕೆ ಇಡಬೇಕು. ಈ ಸಣ್ಣ ಪುಟ್ಟ ಅಡಿಕ್ಷನ್ ಇಟ್ಕೊಂಡ್ಬಿಟ್ರೆ ನೈದರ್ ಯು ಆರ್ ಗುಡ್, ನಾರ್ ಇಸ್ ಇಟ್ ಮೇಕಿಂಗ್ ಯುವರ್ ಲೈಫ್ ಎನಿ ಬೆಟರ್, ನಾರ್ ಆರ್ ಯು ಎನಿ ಗೋಯಿಂಗ್ ಟು ಬಿ ಚಾಣಕ್ಯ. ಅದು ಚೆಸ್ಸು ಬುದ್ಧಿ ಜಾಸ್ತಿ ಏನಿಲ್ಲ. ಕರೆಕ್ಟ್ ಟೈಮಿಗೆ ಏಜಲ್ಲಿ ಹೇಳಿಕೊಟ್ರೆ ಎಲ್ಲರೂ ಆಡ್ತಾರೆ. ಈಗ ಸೊ ಅದು ಇಂಟೆಲಿಜೆನ್ಸ್ ಎಲ್ಲ ಪಕ್ಕಕ್ಕಿಡಿ. ಆ್ಯಸ್ ಎ ಸೆಡ್, ಇಟ್ ಇಸ್ ವೇಸ್ಟಿಂಗ್ ಮೈ ಟೈಮ್ ಇವನ್ ಟುಡೇ. ಐ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ ಡಿಲೀಟೆಡ್ ಅಕೌಂಟ್ಸ್ 5 times ಔಟ್ ಆಫ್ ಗಿಲ್ಟು. ಇನ್ನು ಸಾಕು ನನ್ನ ಲೈಫ್ಗೆ ಚೆಸ್ ಬೇಡ ಅಂತ ಡಿಲೀಟ್ ಮಾಡಿ 3-4 ದಿನಕ್ಕೆ ವಾಪಸ್ ಮಾತು ಕಂಟ್ರೋಲಾಗಿ ಆಡೋಣ ಸಲ ಅಂತ. ಇದು ಪಿಜ್ಜಾ ಬರ್ಗರ್ ಲೆವೆಲ್ಲೇ. ಏನು ಮಾಡೋದು ಈಗ? ಬಟ್ ಏನಂದರೆ ಆಡ್ತಿರೋ ಟೈಮಲ್ಲಿ, ಬಟ್ ಐ ಆಮ್ ಎ ವೆರಿ ಗುಡ್ ಹಸ್ಬೆಂಡ್ ಬಿಕಾಸ್ ಆಫ್ ದಟ್. ಐ ಆಮ್ ಎ ವೆರಿ ನಾನ್ ಪ್ರೊವೊಕೇಟಿವ್, ನಾನ್ ಆರ್ಗ್ಯುಮೆಂಟೇಟಿವ್. ಅನ್ಲೆಸ್ ಪ್ರೊವೋಕ್ಡ್, ಐ ಡೋಂಟ್ ಅಟ್ಯಾಕ್ ಪೀಪಲ್. You are into chess. I am into chess. Seriously into chess. Addicted and a bad one. So ಕೇಳ್ತೀನಿ. ಸದ್ಯ ಆಡ್ತಾ ಇಲ್ಲ. ಕೇಳ್ಬಿಡ್ತೀನಿ. ನಿಮ್ಮ ಈ ಒಂದು ಚೆಸ್ ಒಬ್ಸೆಷನ್ ನಿಮ್ಮ ಮಕ್ಕಳಿಗೂ ಪಾಸ್ ಆಗಿದೆಯಾ? ಇಲ್ಲ. I think to me it's a disease which I not transfer to the children. Given a choice, I will come out of chess very soon. I'm into chess composing. Okay, I do what's called problem chess composition ಅಂತ ಇದೆ. What is problem chess? Problem chess ಅಂದ್ರೆ ಇದು ಮೇನ್ ಎಲ್ಲ ಸೇಮ್ ಚೆಸ್ ಬೋರ್ಡ್, ಸೇಮ್ ಸ್ಕ್ವೇರ್ಸ್, ಬಟ್ ದ ರೂಲ್ಸ್ ಆಫ್ ಕಂಪೋಸಿಷನ್ ಆರ್ ಡಿಫರೆಂಟ್. ಅದರಲ್ಲಿ ಹೆಲ್ಪ್ ಮೇಡ್ಸ್, ಸೆಲ್ಫ್ ಮೇಡ್ಸ್ ಅಂತ ಏನೋ ಕಾಂಪ್ಲೆಕ್ಸ್ ಇದೆ. ಐ ಆಮ್ ಏಬಲ್ ಟು ವರ್ಕ್ ಮೈ ಮೈಂಡ್ ಅರೌಂಡ್ ಇಟ್. ಸೊ ಐ ಆಮ್ ಆಕ್ಚುಲಿ ಪಾರ್ಟ್ ಆಫ್ a group of chess players called chess composers ಅಂತ ಹೇಳಿ. In fact, we are representing India this time for the World
ಚೆಸ್ ಕಂಪೋಸಿಷನ್ ಟೂರ್ನಮೆಂಟ್ WCCT 25 ಮಾಡಿದ್ವಿ, 26 ಮಾಡಿದ್ವಿ. ಓಕೆ. ವಿ ಕಂಪೋಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಚೆಸ್. ಇಟ್ಸ್ ಸ್ಲೈಟ್ಲಿ ಡಿಫ್ರೆಂಟ್. ಇವನ್ ಮೇನ್ ಸ್ಟ್ರೀಮ್ ಚೆಸ್ ಪ್ಲೇಯರ್ಸ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ಗೆಟ್ ದಿ ಬ್ಯೂಟಿ ಆಫ್ ಇಟ್. ಸ್ವಲ್ಪ ಕಷ್ಟ ಅಂತೀರಾ? ಸ್ವಲ್ಪ ಕಷ್ಟ. ದಟ್ ಐ ಡೂ ಇಟ್. ಬಟ್ ದಟ್ ಈಸ್ ನಾಟ್ ಸ್ಟ್ರೆಸ್ಫುಲ್ ಅಂಡ್ ಅಡಿಕ್ಟಿಂಗ್. ದಟ್ ಈಸ್ ಗುಡ್. ಬಟ್ ಆ ಚೆಸ್ ಬೋರ್ಡ್ ಮುಂದೆ ಹೋಗಿದ ತಕ್ಷಣ ಆ ಕಂಪೋಸಿಷನ್ ಬಿಟ್ಬಿಟ್ಟು ತುಪ್ ಅಂತ ಆಡ್ತೀವಲ್ಲ, ಅದು ವೀಕ್ನೆಸ್. ಲೆಟ್ ಮಿ ಅಡ್ಮಿಟ್ ಇಟ್ ಈಸ್ ನಾಟ್ ಎ ಗ್ರೇಟ್ ಥಿಂಗ್. ಸೊ ನಾವು ಚೆಸ್ಸಿಂದ ವಿ ವಿಲ್ ಕಮ್ ಟು ಮ್ಯೂಸಿಕ್. ನಾನು ಅವಾಗಲೇ ಹೇಳ್ದಂಗೆ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತ. ವಿಲ್ ಕಮ್ ಟು ಮ್ಯೂಸಿಕ್. ಮ್ಯೂಸಿಕ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಹೇಗೆ ಬಂತು? ವರ್ ಯು ಆಲ್ವೇಸ್ ಇಂಟ್ರೆಸ್ಟ್? ಎಂಥದ್ದು ಇಲ್ಲ, ರ್ಯಾಗ್ ಮಾಡ್ತಿದ್ರು ಇಂಟ್ರೆಸ್ಟ್ ಬಂತು. ಮೆಡಿಕಲ್ ಕಾಲೇಜಿಗೆ ಹೋದಾಗ ಹಾಡಕ್ಕೆ ಬರುತ್ತೋ ಬಿಡುತ್ತೋ ಹಾಡು ಹೇಳ್ಬೇಕಾಗಿತ್ತು. ಹಾಡು ಹೇಳೋ ಅಂತ ಬಾಯ್ ಬಿಟ್ಟಾಗ ಪರವಾಗಿಲ್ಲ, ಅವ್ರಿಗೆ ರಾಗ ಸ್ವರ ಸರಿ ಕೂತ್ಕೊಳ್ಳುತ್ತೆ, ಶ್ರುತಿ ಜ್ಞಾನ ಇದೆ ಅಂತ ಹಾಡು ಹೇಳ್ಸೋಕೆ ಶುರು ಮಾಡಿದ್ರು. ಅದು ಎಷ್ಟು ಬ್ಯಾಡ್ ಆಯ್ತು ಅಂತಂದ್ರೆ ರೂಮ್ ಕರ್ಕೊಂಡಾಗ ಹಾಡ್ಸೋರು ಜೂನಿಯರ್. ಬಟ್ ಒಂದಂದ್ರೆ ರ್ಯಾಗಿಂಗ್ ವಾಸ್ ಇನ್ ದಿ ಫಾರ್ಮ್ ಆಫ್ ಆಸ್ಕಿಂಗ್ ಅಸ್ ಟು ಸಿಂಗ್. ರಿಕ್ವೆಸ್ಟ್ ಅಲ್ಲ, ಆರ್ಡರ್ರೆ. ಯಾವ ರಿಕ್ವೆಸ್ಟ್? ಹಾಡು ಹೇಳಕ್ ಬರ್ದಿದ್ದವರೆಲ್ಲ ಏನ್ ಮಾಡ್ತಿದ್ರು, ಆ ಸ್ಕ್ವೇರ್ ಮೇಲೆ ನಿಂತ್ಕೋ, ಇದು ಎಷ್ಟು ಲೆಂತ್ ಇದೆ ಅಳಿ, ಈ ತರ ಕುತುಬ್ ಮಿನಾರ್ ಅಷ್ಟು ಹೈಟ್ ನೋಡು, ಇದು ಏನೇನೋ ಗೊತ್ತಲ್ಲ. ಈಗ ಕಿರಿಕ್ ಪಾರ್ಟಿ ನೋಡಿದ್ರೆ ರ್ಯಾಗ್ ಮಾಡೋದು ಆ ಥರ. ಈ ಶೇಮ್ಫುಲ್ ರ್ಯಾಗಿಂಗ್ ಇರಲಿಲ್ಲ. ಹಾಡು ಹೇಳು, ರಾಜ್ಕುಮಾರ್ ದಾಡ ಅದಾಡು ಇದಾಡು. ನನಗೆ ಹಾಡಕ್ಕೆ ಬರ್ತಂತ ಗೊತ್ತಿದ್ದೆ ಆವಾಗಲೇ. ಸೊ ಹಾಡು ಹೇಳ್ತಿದ್ವು, ಚೆನ್ನಾಗಿ ಹಾಡ್ತಾನೆ. ನೆಕ್ಸ್ಟ್ ರೂಮ್ ಬರ, ಅವ್ನು ಕರೀತಿದ್ದೆ ಕರ್ಕೊಂಡು ಹೋಗೋದು, ಅಲ್ಲ ಆಡೋದು. ಸೊ ಹಂಗಾಯಿತು. ಅದಾದ ಒಂದು 2-3 ತಿಂಗಳಿಗೆ ನಮ್ಮ ಕಾಲೇಜಲ್ಲಿ ಇದು ಕಲ್ಚರಲ್ ಫೆಸ್ಟ್ ನಡೀತು. ಸೊ ವಿ ಗಾಟ್ ಸೆಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್. ವಿ ಸ್ಯಾಂಗ್ ಇನ್ ದಿ ಆರ್ಕೆಸ್ಟ್ರಾ ವಿತ್ ಟೀಮ್, ಡ್ರಮ್ಸ್, ಪಿಯಾನೋ ಅದೆಲ್ಲ. ವಿ ಬಿಕೇಮ್ ಎ ಹಿಟ್. ವಿ ಡಿಂಟ್ ನೋ ದಟ್ ನನಗೇನು ಸ್ವರ ಇವತ್ತಿಗೂ 5 ಪೈಸಾ ಸಂಗೀತ ಜ್ಞಾನ ಇಲ್ಲ, ಶ್ರುತಿ ಜ್ಞಾನ ಇದೆ. ಏನಾದರೂ ಇದು ಶ್ರುತಿಯಲ್ಲಿ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಹಂಗೆ ಶುರು ಆಗಿದ್ದು. ಸೊ ಹಾಗಾಗಿ ಅದೇ ಟೈಮಲ್ಲಿ ಹೌಸ್ ಸರ್ಜನ್ಸಿಯಲ್ಲಿ ನಮಗೆ ಜೋಸೆಫ್ ಲೆಕ್ಚರ್ ಅಂತ, ಹಿ ವಾಸ್ ದ ಗಿಟಾರಿಸ್ಟ್, ಮೇನ್ ಗಿಟಾರಿಸ್ಟ್ ಆನ್ ದಿ ಸ್ಟೇಜ್. ಗಿಟಾರ್ ಹೇಳ್ಕೊಟ್ರು. 3 ತಿಂಗಳು ಕಲಿತೆ. ಗಿಟಾರ್ ಅಂದರೆ ಯಾವುದು, ಎಲ್ಲಿ ಹಿಡ್ಕೋಬೇಕು ಅಂತ ಅಷ್ಟೇ ಗೊತ್ತಾಗಿದ್ದು. ನಿಜವಾದ ಗಿಟಾರ್ ಕಲ್ತಿದ್ದು ಕೋವಿಡ್ ಟೈಮಲ್ಲಿ ಖಾಲಿ ಕೂತಿದ್ದಾಗ. ಹಾಸ್ಪಿಟಲ್ಸ್ ಎಲ್ಲ ಬ್ಯುಸಿ ಇದು ಪ್ರಾಬ್ಲಮ್ ಆಯಿತು, ಲಾರ್ಜ್ಲಿ ಶಟ್ ಡೌನ್, ಮನೇಲಿ ಕೂತಿದ್ವು. ಸೊ ದೆರ್ ವಾಸ್ ಅ ಟೀಚರ್ ಇನ್ ಬಾಂಬೆ, ಮದನ್ ಅಂತ, ಫಂಟಾಸ್ಟಿಕ್ ಟೀಚರ್. ಹಿ ಟಾಟ್ ಮೀ ಗಿಟಾರ್ ದಟ್ ಟೈಮ್. ಆವಾಗ ನಾನು ಗಿಟಾರ್ ಕಲ್ತಿದ್ದೆ. ಎಲ್ಲ ಇದು 5-6 ವರ್ಷ ಅಲ್ಲಿಂದ ಕಲ್ತಿರೋದು. ಬಟ್ ಎವ್ರಿ ಡೇ ಒಂದು 1/2-3 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ. ಲಾಸ್ಟ್ 5 years ಇಂದ ಎವ್ರಿ ಡೇ. ಇಲ್ಲೊಂದು ಗಿಟಾರ್ ಇದೆ, ಮಾಡಿ ಮೇಲೆ 2 ಗಿಟಾರ್ ಇದೆ, ಇದರಲ್ಲಿ ಒಂದು ಗಿಟಾರ್ ಎಲೆ ಇದೆ ಸಣ್ಣದು, ಒಂದು ಮ್ಯಾಂಡೋಲಿನ್ ಇದೆ, 2 ವೈಲಿನ್ ಇದೆ ಮನೇಲಿ, ಒಂದು ಪಿಯಾನೋ, ಏನೋ ಸಿಂಥಸೈಸರು, ಇವು ಮೋಸ್ಟ್ ಎಲ್ಲ ಫ್ಲೂಟ್, ಅದು ಕರ್ನಾಟಕ ಹಿಂದೂಸ್ತಾನಿ. ನಿಮ್ಮ ಫೇವ್ರೆಟ್ ಸಿಂಗರ್, ನಿಮ್ಮ ಫೇವ್ರೆಟ್ ಕಂಪೋಸರ್? ಸಿಂಗರ್ ಅಂದರೆ ಬೋತ್ ಪಿ.ಬಿ. ಶ್ರೀನಿವಾಸ್ ಸರ್ ಮತ್ತು ಪಿ.ಬಿ. ಶ್ರೀನಿವಾಸ್ ಸರ್ನ ಮೀಟ್ ಮಾಡಿದ್ದೀನಿ. ದಟ್ ಇಸ್ ಮೈ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಯಾವಾಗ? ಹಿಂಗೆ ಚೆನ್ನೈಗೆ ಹೋದ್ನಲ್ಲ, ಚೆನ್ನೈಗೆ ಹೋದ್ರೆ ಒಳ್ಳೇದಾಗತ್ತೆ ಅಂತ. ಚೆನ್ನೈ ಟೈಮಲ್ಲಿ ಹೋದಾಗ ಒಂದಿನ ಬೆಳಗ್ಗೆ ತಿಂಡಿಗೆ ಹೋದ್ರೆ ಹೋಟೆಲ್ ಕೂತ್ಕೊಂಡು ಕೇಸರಿ ಬಾತ್ ತಿಂತಿದ್ರು ಒಬ್ರೆ. ನಾನು ಇವ್ರು ಪಿ.ಬಿ. ಶ್ರೀನಿವಾಸ್ ಅಲ್ವಾ ಅಂತ ಕೇಳಿದೆ ಬಾಲಾಜಿಗೆ. ಮ್ಯಾನ್ ಈ ಕಮ್ಸ್ ಹಿಯರ್ ಎವ್ರಿ ಡೇ ಅಂದರು. ನೀವು ಇಲ್ಲಿ ಕೂತಿರಪ್ಪ ಅಂತೇಳಿ ಹೋಗ್ಬಿಟ್ಟು, ಸರ್ ನಾನು ನಿಮ್ಮ ಅಭಿಮಾನಿ ಅಂದೆ. ನಾನು ಅಭಿಮಾನಿಗಳ ಅಭಿಮಾನಿ ಅಂದರು. ನಾನು ಅವ್ರು ಹೇಳಿದೆ, ಸರ್ ನಿಮ್ಮ ಇದು ನೀ ಮುಡಿದ ಮಲ್ಲಿಗೆ ಹೂ, ಗಾಂಧಿನಗರ ಅಂತ ಕಾಣುತ್ತೆ, ಅದು ಭಾಳ ಚೆನ್ನಾಗಿದೆ ಸರ್ ಅಂತ. ಸುಮಾರು ಒಂದು 15 ನಿಮಿಷ ಕೂತು ಮಾತಾಡಿ, ಇಲ್ಲ ಯಾವುದೋ ಔಟ್ಸೈಡ್ ಇರಬೇಕು ಅಷ್ಟೇ ನೆನಪು. ಅದು ಅವ್ರು ಮೀಟ್ SP ಸರ್ನ ಮೀಟ್ ಮಾಡ್ಬಿಟ್ಟಿದ್ದೀನಿ. ಐ ಸಿ ನೋಡಿ ನೇಚರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರು ಪಾಪ ಇವ್ರನ್ನು KSL ಸ್ವಾಮಿ ಅವರು ಇದ್ರಲ್ಲ, ಅವ್ರನ್ನ ನೋಡೋಕೆ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು. ಆ ಟೈಮಲ್ಲಿ ನನಗೆ ಮೀಟ್ ಮಾಡಿದ್ರು. ಸೊ ಬಟ್ ಆದರೂ ನನಗೆ ಅದು ಎಷ್ಟೊಂದು ಸತಿ ಹೇಳ್ತಿರ್ತೀನಿ, ವೆನ್ ಯು ಲವ್ ಸಂಬಡಿ, ಲೈಕ್ ಸಂಬಡಿ ರಿಯಲಿ ವೆಲ್, ಹೆಂಗೋ ಯುವರ್ ಪಾತ್ಸ್ ಕ್ರಾಸ್. ಇಲ್ಲದೆ ಹೋದರೆ ನಾನೆಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರಲ್ಲಿ, ನಾನೆಲ್ಲಿ SP ಅವ್ರ ಸರ್ಲಿ ಅಲ್ವಾ. ಬಟ್ ಏನೋ ಒಂದು ಅವಕಾಶ. ಬಟ್ ಸ್ಟಿಲ್ ಯು ಸಿಂಗ್ ವೆರಿ ವೆಲ್ ಡಾಕ್ಟರ್, ನಿಜವಾಗ್ಲೂ. ಇನ್ಫ್ಯಾಕ್ಟ್ ನಮ್ಮದು ನಾವು ರಾಜನ್ ನಾಗೇಂದ್ರ ಅವ್ರ ಮಗ ಅನಂತ್ ಸರ್ದು ಇಂಟರ್ವ್ಯೂ ಮಾಡಿದಾಗಲೇ ಐ ಥಿಂಕ್ ಪ್ರೋಮೋಗೆ ಅಪ್ಪ ಅಮ್ಮ ಬಂದಂದೆ ಶಾರ್ಟ್ ನಿಮ್ಮದು. ಓ ಮೈ ಗಾಡ್, ಬ್ಯೂಟಿಫುಲ್. ಬಿಕಾಸ್ ಅಷ್ಟು ಬೇರೆಯವ್ರದ್ದಲ್ಲಿ ಮಾಡಿದಾಗ್ಲೂ ಒಂದು ಗಿಟಾರ್ ಇಟ್ಕೊಂಡು ಒಂದು ಒರಿಜಿನಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಹಾಡಿದ್ದು, ಇಟ್ ಸೌಂಡೆಡ್ ಸೋ ಫ್ರೆಶ್. ವೆರಿ ಹಳೆ ಕನ್ನಡ ಹಾಡುಗಳು ಗೊತ್ತಿರೋರು ಕಡಿಮೆ, ಈಗ ಗೊತ್ತಿರೋರ ಪೈಕಿ ಗಿಟಾರ್ ನುಡ್ಸೋರು ಕಡಿಮೆ. ಸೊ ಹಾಗಾಗಿ ಐ ಆಮ್ ಟ್ರೈಂಗ್ ಟು ಕೀಪ್ ದಟ್ ಕಾಂಬಿನೇಷನ್. ದಟ್ ಈಸ್ ವೆರಿ ನೈಸ್. ಯು ಆರ್ ಅ ಡಾಕ್ಟರ್, a full-time professional doctor. ಅದ್ರ ಜೊತೆಗೆ you're a wildlife photographer, you're a chess player, you're a singer. How do you manage? ಇವಾಗ ನಿಜ ಹೇಳ್ತೀನಿ,
ನನ್ನ ಕಾಲೇಜ್ನ ನಾನು ಎಕ್ಸಾಂಪಲ್ ತೊಗೋತೀನಿ. ಒಂದು ಕಾಲೇಜ್ಗೆ ಹೋಗಿ ಬರೋದು, ಅಫ್ಕೋರ್ಸ್ ಕಾಲೇಜ್ ಕೆಲಸಗಳು ಜಾಸ್ತಿ ಇರುತ್ತೆ, ಬಟ್ ಅದನ್ನೇನೆ ಆಕಾಶನೇ ತಲೆ ಮೇಲೆ ಬಿದ್ದು ಕೆಲಸ ಮಾಡುವಂಗೆ ಇದು ಮಾಡ್ತಾರೆ. ಬಟ್ ಆಲ್ ಆಫ್ ದಿಸ್ ಆ್ಯಂಡ್ ನಿಮ್ದು ಬ್ಯೂಟಿ ಏನು ಅಂದರೆ ಒಂದೊಂದು ಇದಕ್ಕೂ ಯು ಆರ್ ಗಿವಿಂಗ್ ಜಸ್ಟಿಸ್ ಟು ಎವ್ರಿಥಿಂಗ್ ದಟ್ ಯು ಡೂ. ಹೌ ಆರ್ ಯು ಮ್ಯಾನೇಜಿಂಗ್ ಇಟ್ ಅಲಾಂಗ್ ವಿತ್ ಫ್ಯಾಮಿಲಿ ಆ್ಯಂಡ್ ಹೌ ಸಪೋರ್ಟಿವ್ ಇಸ್ ಯುವರ್ ಫ್ಯಾಮಿಲಿ ಇದರಲ್ಲಿ? ದೇರ್ ಇಸ್ ನಥಿಂಗ್ ಟು ಮ್ಯಾನೇಜ್. ದಿಸ್ ಇಸ್ ಹೌ ಐ ಲೀಡ್ ಮೈ ಲೈಫ್. ಇದರಲ್ಲಿ ನಾನು ಟೈಮೇ ವೇಸ್ಟ್ ಮಾಡಲ್ಲ. ನಾನು ಟಿ ವಿ ನೋಡಲ್ಲ. ಇಲ್ಲ, ಅಟ್ ಬೆಸ್ಟ್ ಐ ಆಮ್ ಟಾಕಿಂಗ್ ಟು ಮೈ ಫ್ಯಾಮಿಲಿ, ಆರ್ ಐ ಹ್ಯಾವ್ ಗಾನ್ ಟು ಎ ವಾಕ್ ವಿತ್ ಮೈ ವೈಫ್, ಆರ್ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಪ್ಲೇಯಿಂಗ್ ಗಿಟಾರ್ ಆ್ಯಂಡ್ ಟಾಕಿಂಗ್ ಟು ಮೈ ಫ್ಯಾಮಿಲಿ, ಆರ್ ಚಿನ್ಮಯ್ ಇಸ್ ವಾಚಿಂಗ್ ಮೂವಿ ಆ್ಯಂಡ್ ಐ ಆಮ್ ಪ್ಲೇಯಿಂಗ್ ಚೆಸ್, ಆರ್ ಐ ಆಮ್ ಡೂಯಿಂಗ್ ಪ್ರೊಸೆಸಿಂಗ್. ಇದು ಬಿಟ್ಟು ನಾನು ಇನ್ನೇನು ಮಾಡಲ್ಲ. ನನಗೆ ಬರೋದೇ 4. ಇಲ್ಲ ಕೆಲಸಕ್ಕೆ ಹೋಗಿ ಬರ್ತೀನಿ, ಇಲ್ಲ ನಿದ್ದೆ ಮಾಡಿರಬೇಕು, ಇಲ್ಲ ಇಷ್ಟು ಮಾಡಿ. ಇದು ನಿಮ್ಗೆ ನನ್ನ 24 hours ಈಸ್ ಪ್ಯಾಕ್ಡ್ ವಿತ್ ಓನ್ಲಿ ದೀಸ್ ಥಿಂಗ್ಸ್. ದರ್ ಇಸ್ ನಥಿಂಗ್ ಎಲ್ಸ್. ಸೊ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇಲ್ಲ. ಎವ್ರಿ ಡೇ ಐ ಆಮ್ ಪ್ಲೇಯಿಂಗ್ ಗಿಟಾರ್ ಇನ್ ದ ಮಾರ್ನಿಂಗ್, ಎವ್ರಿ ಡೇ. ಯಾವುದೋ ಒಂದು ರಾಗ ಬಂದ ತಿರ್ಗಾ ಅಲ್ಲಿ ಸ್ವಲ್ಪ ಗೋಳಿಕೊಳ್ಳೋದೆಲ್ಲ ಮಾಡ್ತೀನಿ. ಹಾಸ್ಪಿಟಲ್ ಇನ್ ಬಿಟ್ವೀನ್ ಪೇಷಂಟ್ಸ್ ಟೈಮ್ ಸಿಕ್ಕರೆ ಚೆಸ್ ಆಡ್ತಾ ಕೂತಿರ್ತೀನಿ. ಎಲ್ಲೋ ಬಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ, ಆಡ್ತಾ ಇರ್ತೀನಿ. ಪೇಷಂಟ್ ಬಂದರು ಸರ್ 2 ನಿಮಿಷ ಬಂದೆ ಮತ್ತೆ ಹೇಳಬಾರ್ದು, ಬಟ್ ಮಾಡ್ತೀನಿ. ನಾನೇನು ಮಾಡೋದು? ನಾನು ಹೋಗಿ ಗಾಸಿಪ್ ಮಾಡಲ್ಲ. ಐ ಡೋಂಟ್ ವೇಸ್ಟ್ ಮೈ ಟೈಮ್. ಐ ಆಮ್ ಹ್ಯಾಪಿ ಟು ಮೈ ಸೆಲ್ಫ್. ಲೀವ್ ಮಿ ಅಲೋನ್, ಐಲ್ ಬಿ ವೆರಿ ಹ್ಯಾಪಿ. ಅದು ಪೀಪಲ್ ಜನರಲಿ ಹಾಸ್ಪಿಟಲ್ ಬಂದಾಗ ನನ್ನ ಹತ್ರ ಮಾತಾಡೋದು ವೈಲ್ಡ್ ಲೈಫ್ ಬಗ್ಗೆ ಕೇಳೋಕ್ಕೆ. ಅದು ಅಲ್ಲಿ ಶುರು ಮಾಡ್ಕೊಂಡ್ರೆ ಅರ್ಧ ಗಂಟೆ ಬ್ಲೇಡ್ ಹಾಕ್ತೀನಿ ಕೂತ್ಕೊಂಡು. ಇಲ್ಲದೆ ಹೋದರೆ ಇದು ಸಾಯಂಕಾಲ ಮನೆಗೆ ಬಂದರೂ ಅಷ್ಟೇ. ಒನ್ ಆಫ್ ದೀಸ್ ಥಿಂಗ್ಸ್ ವಿಲ್ ಬಿ ಡನ್. ಇಲ್ಲದ್ರೆ ಐ ಬಿ ಸ್ಲೀಪಿಂಗ್. ಐ ಸಪೋರ್ಟ್ ಇಟ್. ದೇರ್ ಇಸ್ ನೋ ಮ್ಯಾನೇಜ್. ಮೈ ಲೈಫ್ ರನ್ಸ್ ದಿಸ್ ವೇ. ಐ ಡೋಂಟ್ ಹ್ಯಾವ್ ಟು ಮ್ಯಾನೇಜ್ ಇಟ್. ಇಟ್ ಈಸ್ ಮ್ಯಾನೇಜಿಂಗ್ ಮೀ. ಐ ಥಿಂಕ್ ಒನ್ಸ್ ಯು ಆರ್ ಪ್ಯಾಷನೇಟ್ ಅಬೌಟ್ ವಾಟ್ ಯು ಡೂ, ಏನು ಮಾಡಿದ್ರು ಅದು ಸ್ಟ್ರೆಸ್ ಅಂತ ಅಬ್ಸಲ್ಯೂಟ್ಲಿ ಸ್ಟ್ರೆಸ್ಸೇ ಇಲ್ಲ. ಸ್ಟ್ರೆಸ್ಸೇ ಇಲ್ಲ. ಹೇಳಿದ್ರಲ್ಲ, ಡೂ ದಿ ಜಾಬ್ ಯು ಲವ್, ಯು ಡೋಂಟ್ ಹ್ಯಾವ್ ಟು ವರ್ಕ್ ಎ ಸಿಂಗಲ್ ಡೇ ಇನ್ ಯುವರ್ ಲೈಫ್. ಅಲ್ವಾ? ವೈ ಡು ಯು ಕಾಲ್ ಇಟ್ ವರ್ಕ್? ಇಟ್ ಈಸ್ ನಾಟ್ ವರ್ಕ್. ದಟ್ ಈಸ್ ಲೈಫ್. ಯು ಆರ್ ಎಂಜಾಯಿಂಗ್ ಇಟ್ ಅಲ್ಲ? ಕರೆಕ್ಟ್. ಮತ್ತೆ ಮುಗಿತಲ್ಲಿಗೆ. ಕರೆಕ್ಟ್. ಯು ಆರ್ ಹ್ಯಾಪಿ ಮ್ಯಾನ್ ಆಸ್ ಇಸ್. ಡಾಕ್ಟರ್, ಯು ಆರ್ ಆಲ್ಸೋ ಇದು ಮೆಡಿಸಿನ್ ಮಾಡಿದ್ದೀರಾ, MBBS ಮಾಡಿದ್ದೀರಾ. ಈವನ್ ಯುವರ್ ವೈಫ್ ಇಸ್ ಆಲ್ಸೋ ಅ ಡಾಕ್ಟರ್. ಸೊ ಒಂದೇ ಮನೆಯಲ್ಲಿ ದರ್ ಇಸ್ ಅ ಲಾಟ್ ಆಫ್ ಸ್ಟೀರಿಯೋಟಿಪಿಕಲ್ ಮೈಂಡ್ ಸೆಟ್ಸ್. 2 ಪ್ರೊಫೆಷನ್ ಅವರು ಒಂದೇ ಮನೇಲಿ ಇದ್ರೆ ತುಂಬಾ ಗಲಾಟೆ ಆಗುತ್ತೆ, ಡಿಫರೆನ್ಸಸ್ ಆಫ್ ಒಪಿನಿಯನ್ ಬರುತ್ತೆ ಅಂತ. ನಿಮ್ಮ ಫ್ಯಾಮಿಲಿನಲ್ಲಿ ಝೀರೋ. ನಾವು ಪೇಷಂಟು ಮೆಡಿಸಿನ್ ಡಿಸ್ಕಸ್ ಮಾಡಲ್ಲ ಮನೇಲಿ. ದಟ್ಸ್ ಗುಡ್. ಅಂಥದ್ದು ಏನು ಮನೆಯಿಂದ ಹೊರಗಡೆ ಪ್ರೊಫೆಷನ್ ಅಬ್ಸಲ್ಯೂಟ್ಲಿ. ಹಾಸ್ಪಿಟಲ್ ಇಟ್ಟು ಬರಬೇಕು, ಮನೆಗೆ ಬಂದಾಗ ಮನೆ ಇರಬೇಕು. ಮನೆ ಸ್ಟ್ರೆಸ್ಸು ಹಾಸ್ಪಿಟ್ಲಿಗೆ ತೊಗೊಂಡ್ರೆ ಅಲ್ಲಿ ಕೆಲಸ ಸರಿ ಹೋಗಲ್ಲ. ಹಾಸ್ಪಿಟಲ್ ಸ್ಟ್ರೆಸ್ ಮನೆಗೆ ತಂದರೆ ಮನೆ ಸರಿ ಹೋಗಲ್ಲ. ಆ ಬೌಂಡ್ರೀಸ್ ಅಲ್ಲಲ್ಲಿ ಕ್ಲೀನಾಗಿರಬೇಕು. ಆ್ಯಂಡ್ ಇಫ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಫ್ಯಾಮಿಲಿ, ಯು ಕ್ಯಾನ್ ವರ್ಕ್ ವೆರಿ ವೆರಿ ಗುಡ್, ನೈಸ್ ಆ್ಯಂಡ್ ಪ್ಲೆಸೆಂಟ್ಲಿ ಅಟ್ ವರ್ಕ್. ಐ ಆಮ್ ಬ್ಲೆಸ್ಡ್ ವಿತ್ ದಟ್. So I always leave the hospital, go to the hospital wanting to go to the hospital. Bantallappa belage antilla. I go to the hospital with lot of energy and happiness. At the same time, when I come back home, I am very eager to come back home. ಎಲ್ಲೋ ಒಂದು ಕಡೆಗೆ ತರಕಾರಿ ನಿಲ್ಸಲ್ಲ, ಮನೆ ಸೀದಾ ಬಂದು ಪಾರ್ಕ್ ಮಾಡೋವರೆಗೂ ನೋ ಸ್ಟಾಪ್. ದಟ್ ಈಸ್ ಹೌ ಐ ಆಮ್. ಐ ಎಂಜಾಯ್. ಐ ಲವ್ ಬೀಯಿಂಗ್ ಅಟ್ ಹೋಮ್. ಡಾಕ್ಟರ್ಸ್ ದೇವ್ರನ್ನ ನಂಬ್ತಾರ? ಡಸ್ ಸೈನ್ಸ್ ಬಿಲೀವ್ ಗಾಡ್? ಸೈನ್ಸ್ ಬಿಲೀವ್ಸ್ ಇನ್ ಗಾಡ್. ಐ ಆಲ್ಸೋ ಬಿಲೀವ್ ಇನ್ ಗಾಡ್. ಗಾಡ್ ಅಂದರೆ ಡೆಫಿನೇಷನ್ ಇಸ್ ಇಂಪಾರ್ಟೆಂಟ್. ಈಸ್ ನಾಟ್ ಅನ್ ಎಂಟಿಟಿ. ಈಗ ನಮ್ಮ ಸಿದ್ಧಾಂತದ ಪ್ರಕಾರ ಕಣಕಣದಲ್ಲೂ ದೇವರು. ಕರೆಕ್ಟ್ ಅಲ್ವಾ? ಸೊ ಇನ್ಫ್ಯಾಕ್ಟ್ ಈಗ ಕನಕದಾಸನ ಕತೆ ಏನು, ಯಾರು ಇಲ್ಲದ ಜಾಗದಲ್ಲಿ ಬಾಳೆಹಣ್ಣು ತಿನ್ಕೊಂಬಂದರೆ ಎಲ್ಲರೂ ತಿನ್ಕೊಂಬರ್ತಾರೆ. ಕನಕದಾಸ ಹಾಗೆ ಬರ್ತಾನೆ, ಯಾಕಂದರೆ ನನಗೆ ದೇವರಿಲ್ಲ ಜಾಗ ಕಾಣಲಿಲ್ಲ ಅಂಥೇಳಿ. ಸೂಕ್ಷ್ಮಕ್ಕೆ ಹೋದರೆ ಏನರ್ಥ? ಪ್ರತಿಯೊಂದರಲ್ಲೂ ದೈವತ್ವ ಇದೆ. ಸೊ ನಾನು ಫರ್ಗೆಟ್ ಅಬೌಟ್ ರೆಸ್ಪೆಕ್ಟಿಂಗ್ ಹ್ಯೂಮನ್ ಬೀಯಿಂಗ್ಸ್. ನಾನು ಹಾಸ್ಪಿಟ್ಲ್ ಎಂಟಾದರೆ ಕಸ ಗುಡಿಸೋರಿಂದ ಎಲ್ರಿಗೂ ನಮಸ್ಕಾರ ಮಾಡಿ ಸ್ಮೈಲ್ ಮಾಡ್ತೀನಿ. ಅದು ಬರೀ ಮಾನವೀಯತೆ ಆಗೋಯ್ತು. ಬಟ್ ಐ ರೆಸ್ಪೆಕ್ಟ್ ಇವನ್ ಎ ಸ್ಮಾಲ್ ಆ್ಯಂಟ್, ಎ ಸ್ಮಾಲ್ ಲಿಸರ್ಡ್, ಎ ಸ್ಮಾಲ್ ಸ್ಟ್ರೀಟ್ ಡಾಗ್, ಯಾವುದಕ್ಕೂ. ಯಾಕಂದರೆ ಎಲ್ಲ ಫರ್ಗೆಟ್ ಲಿವಿಂಗ್ ಬೀಯಿಂಗ್ಸ್. ಐ ಫರ್ಗೆಟ್ ದ ಸೋಫಾ. ಐ ಕಾಲ್ ಮೈ ಕಾರ್ ಮೈ ಬಿಗರ್ ಬ್ರದರ್ ಬಿಕಾಸ್ ಹಿ ಕೀಪ್ಸ್ ಮೀ ಸೇಫ್ ಎವ್ರಿ ಡೇ. ಅಲ್ವಾ? ಹಿ ಈಸ್ ಕೀಪಿಂಗ್ ಮೈ ಫ್ಯಾಮಿಲಿ ಸೇಫ್ ವೆನ್ ವಿ ಆರ್ ಟ್ರಾವೆಲಿಂಗ್. ಸೊ ಇನ್ಯಾನಿಮೇಟ್, ನಾವು ಪೇಪರ್ ತುಳಿಬೇಡ ಸರಸ್ವತಿ ಅಂತೀವಿ, ಅದು ಸಟಲ್ ಆಯಿತು. ಪೇಪರೇ ಆಗಬೇಕಾಗಿಲ್ಲ. ನಮ್ಮ ಕೋಪದಲ್ಲಿ ಬಂದು ಕಾಲಿಂದ ಯಾವ್ದಾರು ಹೊಡೆದ್ರೆ ಕೋಪಕ್ಕೆ, ಅದರಲ್ಲೂ ಇದೆ ಜೀವ ಕಾಣಿಸ್ಲೇಬೇಕು ಅಂತಿಲ್ಲ ಅಲ್ವಾ? ಫೈನಲಿ ನೀವು ಕ್ವಾಂಟಮ್ ಥಿಯರಿ ವಾಟ್ ಎವರ್ ಫಿಸಿಕಲ್ ಹೋದ್ರೆ ಫೈನಲಿ ದೇರ್ ಆಲ್ ಸೇಮ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಇಟ್ ಕಮ್ಸ್ ಡೌನ್ ಎಸೆನ್ಷಿಯಲ್. ಫೈನಲಿ ಅದರ ನೇಚರ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಇಸ್ ಡಿಫರೆಂಟ್. ಅರ್ಥ ಆಯ್ತು? ಅದಕ್ಕೇ ಅದು ಹೈಯೆಸ್ಟ್ ಫಾರ್ಮ್ ಏನಾದಾಗ, ಓ ನನ್ನಲ್ಲೇ ಇರೋದೇ ದೇವರಲ್ಲಿರೋದು, ದೇವರಲ್ಲಿರೋದು ನಂದಾಗ ಅಹಂ ಬ್ರಹ್ಮಾಸ್ಮಿ ಆಗುತ್ತೆ. ಬಟ್ ಅದಕ್ಕೆ ತುಂಬ ಮೆಚುರಿಟಿ ಬೇಕು. ನಾವು ವಿ ಆರ್ ನೋ ವೇರ್ ದೇರ್. ಬಟ್
ಗಾಡ್ ಈಸ್ ಎವ್ರಿವೇರ್. ನಮ್ಮ ಸನಾತನ ಧರ್ಮದಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಗ್ರೂಪ್ ಮಾಡಿ ಒಂದು ರಿಲೇಷನ್ಶಿಪ್ಗೆ ಒಂದು ರಿಲೇಟ್ ಮಾಡ್ಕೊಳ್ಳೋಕ್ಕೆ ದೇವ್ರನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಅಷ್ಟೊಂದು ದೇವರುಗಳು. ಕಾಗೆಗೂ ಬೆಲೆ, ಇಲಿಗೂ ಬೆಲೆ ಅಲ್ವಾ? ಸೊ ಎಲ್ಲ ದೇವರೇ. ಸೊ ಫಾರ್ ಮಿ ಎವ್ರಿಥಿಂಗ್ ಇಸ್ ಗಾಡ್, ಎವ್ರಿಥಿಂಗ್ ಇಸ್ ಗಾಡ್. ಸೊ ದಟ್ ಈಸ್ ವೈ ವಿ ಹ್ಯಾವ್ ಟು ಬಿ ಹ್ಯಾಪಿ. ಯು ಡೋಂಟ್ ಹ್ಯಾವ್ ಟು, ಯು ವಿಲ್ ನಾಟ್ ಕಮ್ ಇನ್ ಪರ್ಸನ್ and the cosmos will watch you. Your good deed, bad deeds are not decided by God. It is cosmos is watching you. ನಿಮ್ಮ ಒಳ್ಳೆ ವೈಬ್ಸ್ ಕಳಿಸಿದ್ರೆ ವಾಪಸ್ ಬರ್ತದ್ದು. ದಟ್ ಈಸ್ ಗಾಡ್ ಫಾರ್ ಯು ಅಲ್ವಾ? ಹೌದು. ಆಮೇಲೆ ಡಾಕ್ಟರ್, ಡು ಮೆಡಿಕಲ್ ಮಿರಕಲ್ಸ್ ಹ್ಯಾಪನ್? ಅಗೇನ್, ಇಫ್ ಇಟ್ ಇಸ್ ಮೆಂಟ್ ಟು ಹ್ಯಾಪನ್, ಡಾಕ್ಟರ್ ಶುಡ್ ನಾಟ್ ಟೇಕ್ ಕ್ರೆಡಿಟ್ ಫಾರ್ ಇಟ್. ಇಷ್ಟೆಲ್ಲ ನಿಮ್ಮದು ಮ್ಯೂಸಿಕ್ ಬಗ್ಗೆ ಎಲ್ಲ ಮಾತಾಡಿದ್ಮೇಲೆ ನೀವು ಹಾಡು ಹೇಳ್ದೇ ಇದ್ರೆ ಅಂತೂ ಚೆನ್ನಾಗಿರಲ್ಲ. ಎನಿ ಸಾಂಗ್ ನಿಮಗೆ ಫೇವ್ರೇಟ್ ಯಾವುದಿರತ್ತೋ ವಿತ್ ಯು? ಟ್ರೈ ಮಾಡ್ತೀನಿ. ಅದು ಫೋರ್ಸ್ ಮಾಡಿದ್ದೀರಿ. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ, ಮಧುರ ಮಧುರ ಮಧುರ. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ, ಮಧುರ ಮಧುರ ಮಧುರ. ಧೀರ ಶರದಿ ಮೆರೆವಂತೆ ಮೊರೆವಂತೆ, ಹೊಸ ರಾಗಧಾರೆಯಂತೆ, ಮಂಜುಳ ಮಧುಮಯ, ಮಂಜುಳ ಮಧುಮಯ, ಮಧುರ ಮಧುರ ಮಧುರ. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿ ನವ್ಯ ರಸಕಾವ್ಯ, ಮಧುರ ಮಧುರ ಮಧುರ. ವೆರಿ ವೆರಿ ಬ್ಯೂಟಿಫುಲ್. ಸೋ ಸೂದಿಂಗ್. ನೀವು ಇವಾಗ ಇದು ಮಾಡಕ್ ಹೋದ್ರೆ ನನಗೆ ಯಾವ್ದಾದ್ರು ಹಾಡು ಹಾಡ್ಬೇಕು ಅನಿಸುತ್ತೆ. ಡೋಂಟ್ ಮೈಂಡ್. ನಾನು ಚರಣದಿಂದಾನೇ ತಗೋತೀನಿ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ, ಬಾರೆ ಬಾರೆ, ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ, ಹಾ ಹಾ, ಬಾರೆ ಬಾರೆ, ಚಂದದ ಚೆಲುವಿನ ದಾರೆ, ಬಾರೆ ಬಾರೆ, ಒಲವಿನ ಚಿಲುಮೆಯ ಧಾರೆ. ಡಾಕ್ಟರ್, ಇದು ಐ ಥಿಂಕ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ ಆಗಿದ್ದು. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ತುಂಬ ತಿಳ್ಕೊಂಡೆ ನಾನು. ಆ್ಯಂಡ್ ಇಟ್ ವಾಸ್ ವೆರಿ ಕ್ಯಾಶುವಲ್ ನನಗೆ. ಅಂದರೆ ಐ ನೆವರ್, ನನಗೆ 1% ನನಗೂ ನಾನು ಫಸ್ಟ್ ಮಾಡ್ತಾ ಇದ್ದೀನಿ ಅಂತ. ಐ ಥಿಂಕ್ ಬಿಕಾಸ್ ಯು ವರ್ ಹಿಯರ್ ಐ ವಾಸ್ ವೆರಿ ಕಂಫರ್ಟಬಲ್. ಸೊ ನಿಮಗೆ ಏನು ಅನ್ನಿಸ್ತು ವಿತ್ ದ? ಐ ವಾಸ್ ವೆರಿ ವೆರಿ ಹ್ಯಾಪಿ, ನಂಬರ್ 1. ನಂಬರ್ 2, ನೀವು ನಾನು ಯಾವ ದೊಡ್ಡ ಮನುಷ್ಯ ಅಂತ ನನ್ನ ಇಂಟರ್ವ್ಯೂ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ನನ್ನ ವಿಚಾರಗಳು, ನನ್ನ ಎಕ್ಸ್ಪೀರಿಯನ್ಸಸ್ಸು ಎಲ್ಲರೂ ಒಂದು ಸತಿ ಎಲ್ರಿಗೂ ಹೇಳಿರ್ತೀವಿ ಅಲ್ಲಿ. ನಿಮ್ಮ ಮೂಲಕ ಅದು ಒಂದು ರೀತಿ ಡಾಕ್ಯುಮೆಂಟ್ ಆಗೋಯ್ತು.
ಸೊ ಇಟ್ ಈಸ್ ಎ ಬ್ಲೆಸ್ಸಿಂಗ್ ಆ್ಯಂಡ್ ಅನ್ ಆಪರ್ಚುನಿಟಿ. ಇದು ಕೇಳಿ ಬಂದಿದ್ದಲ್ಲ, ಆಯಿತು. ಸೊ ಐ ಆಮ್ ಹ್ಯಾಪಿ ಟು what has happened to me and thankful to you guys No. for finding me interesting to ask me questions about me. ಇಲ್ದೆ ಹೋದ್ರೆ ಐ ಥಿಂಕ್ ನಿಮ್ಮ ಹತ್ರ ಮಾತಾಡಕ್ there are so many more things, but ಇವಾಗ ಟೈಮ್ ಕನ್ಸ್ಟ್ರೇಂಟ್ ಆಗಿರೋದ್ರಿಂದ we had to cut it short. So it is thank you very much for this. Thank you very much for I felt nice. ಎಲ್ರಿಗೂ ಸ್ವಂತ ಡಬ್ಬ ಹಾಕೊಳ್ಳೋಕೆ ಭಾಳ ಇಷ್ಟ ಆಗುತ್ತೆ ರೀ. ಬಟ್ ನನ್ನಿಂದ ಹೇಳಿರೋದು ಒಂದು 2-3 ಏನಾದ್ರು ಉಪಯೋಗ ಯಾರಿಗಾರು ಬಂದರೆ ಐ ಥಿಂಕ್ ಇಟ್ ಇಸ್ ವರ್ತ್ ವೈಲ್ ದ ಡಿಸ್ಕಷನ್ಸ್. ಡೆಫಿನೆಟ್ಲಿ ಅಂಡ್ ಐ ಥಿಂಕ್ ಅದೇ ನಮ್ದು ಈ ಶೋದ ಮೀನಿಂಗೇ ಅದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಐ ಥಿಂಕ್ ಆಲ್ಮೋಸ್ಟ್ 2.5 hours ಇಂದ ವಿ ಆರ್ ಸ್ಪೀಕಿಂಗ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ದಿ ಆಪರ್ಚುನಿಟಿ. ಸೊ ಎಸ್, ಇದಾಗಿತ್ತು ನಮ್ಮ ಡಾಕ್ಟರ್ ಫಣಿಭೂಷಣ್ ಅವರ ಒಂದು ಲೈಫ್ ಸ್ಟೋರಿ, ಅವರ ಜೊತೆಗೆ ಒಂದು ಸ್ವಲ್ಪ ಜನರಲ್ ನಾಲೆಡ್ಜ್, ಅವರ ಹಾಬೀಸ್ ಆ್ಯಂಡ್ ಒಂದು ಓವರ್ ಆಲ್ ಕ್ಯಾಶುಯಲ್ ಡಿಸ್ಕಷನ್. ಇದು ನಾನು ಆಗಲೇ ತಿಳಿಸ್ದಂಗೆ ಇದು ನನ್ನ ಫಸ್ಟ್ ಶೋ, ನನ್ನ ಮೊದಲ ಹೆಜ್ಜೆ ನನ್ನ ಕರಿಯರ್ ಇದರಲ್ಲಿ. ಸೊ ಏನೇ ತಪ್ಪಾಗಿದ್ರು ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ವೀಕ್ ಇನ್ನೊಂದು ಗೆಸ್ಟ್ ಜೊತೆಗೆ ಇದೇ ಥರ ಅವರ ಲೈಫ್ ಸ್ಟೋರಿ ಇದ್ರ ಜೊತೆಗೆ ಅವರ ಕರಿಯರ್ ಬಗ್ಗೆ, ಅವರ ಕನಸು ಹೇಗೆ ನನಸಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿವರೆಗೂ ನಮಸ್ತೆ.